ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿಂತಹ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಈ ಐದು ಐದೆಯರ ಪಂಚಪ್ರಾಣಗಳಾಗಿ ಈ ಜೀವ ದೇಹನಿವನು. ಹೃದಯಾರವಿಂದದಲ್ಲಿರುವ ನಾರಾಯಣನೇ, ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು. ವಿಶ್ವದೊಳ ನುಡಿಯಾಗಿ ಕನ್ನಡಿಸುತಿಹನಿಲ್ಲಿ ಅಂಬಿಕಾ ತನಯನಿವನು. ವಿಶ್ವದೊಳು ನುಡಿಯಾಗಿ ಕನ್ನಡಿಸುತಿಹನು ಇಲ್ಲಿ ಅಂಬಿಕಾ ತನಯನಿವನು. ಬೇಂದ್ರೆಯವರು ನಾನು ಅಂತಕ್ಕಂತಹ ಪದ್ಯದಲ್ಲಿ ಈ ಸಾಲುಗಳನ್ನು ಹೇಳಿದ್ದಾರೆ. ಗಂಗಾವತರಣ ಅಂತಕ್ಕಂತಹ ಕವನ ಸಂಕಲನದಲ್ಲಿ ಪದ್ಯ ಇದೆ. ಅಂತಂದರೆ ಈ 5 ಮಂದಿ ತಾಯಂದಿರು ಬೇಂದ್ರೆಯವರಿಗೆ ಅವರು ಹೇಳಿದಂಥದ್ದು ಜನ್ಮ ನೀಡಿದಾಕಿ, ಕನ್ನಡದ ತಾಯಿ, ಭರತ ಮಾತೆ, ಭೂಮಾತೆ ಮತ್ತು ವಿಶ್ವಮಾತೆ. ಈ 5 ಐದೆಯರ ಮಗನಾಗಿರ್ತಕ್ಕಂಥವರು ಬೇಂದ್ರೆಯವರು. 1896 ಜನವರಿ 31 ಮನ್ಮಥನಾಮ ಸಂವತ್ಸರದ ಗುರು ಪ್ರತಿಪದೆಯಂದು ಬೇಂದ್ರೆಯವರು ಹುಟ್ಟಿದರು. ಧಾರವಾಡದ ಪೋತ್ನೀಸ್ ಗಲ್ಲಿಯಲ್ಲಿರ್ತಕ್ಕಂಥ ಗುಣಾರಿಯವರ ಮನೆಯಲ್ಲಿ ಬೇಂದ್ರೆಯವರ ಜನ್ಮ ಆಯಿತು. ಇವತ್ತು ನಾನು ಬೇಂದ್ರೆಯವರ ಬಾಲ್ಯಕಾಂಡದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಬೇಂದ್ರೆಯವರು ತಮ್ಮ ವಿವಾಹದ ನಂತರ ಬರೆದಂತಹ ಒಂದು ಖಂಡ ಕಾವ್ಯ ಯಾವುದು ಅಂತಂದರೆ ಸಖಿಗೀತ. 1919ರಲ್ಲಿ ಬೇಂದ್ರೆಯವರ ಮದುವೆ ಆಯಿತು. ಅಂದಿನಿಂದ 1936ರವರೆಗೆ ತಾವು ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲ ಘಟನೆಗಳನ್ನು ಅವರು ತಮ್ಮ ಸಖಿಗೀತದಲ್ಲಿ ಹೇಳಿದ್ದಾರೆ. ನಿಮಗೆಲ್ಲ ಸಾಲುಗಳು ಗೊತ್ತಿವೆ. ಸಖಿ ನಮ್ಮ ಸಖ್ಯಾದ ಆಖ್ಯಾನ ಕಟುಮಧುರ ವ್ಯಾಖ್ಯಾನ ದೊಡಗೂಡಿ ವಿವರಿಸಲೆ. ಆ 24 ಸಾಲುಗಳ ಕೊನೆಗೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ ಅಂತ ಈ ರೀತಿಯಾಗಿ ಸಖಿಗೀತ ನಾವು ನೋಡ್ತೀವಿ. ಸಖಿಗೀತ ಬರೆದು ಸುಮಾರು 3 ದಶಕಗಳ ನಂತರ ಬೇಂದ್ರೆಯವರು ಬಾಲ್ಯಕಾಂಡ ಬರೀತಾರೆ. ಈ ಬಾಲ್ಯಕಾಂಡ ಅಂತನ್ನುವ ಈ ಖಂಡ ಕಾವ್ಯ ಮತ್ತೆ ಬಂತು ಶ್ರಾವಣ ಅಂತಕ್ಕಂಥ ಒಂದು ಕವನ ಸಂಕಲನದಲ್ಲಿ ಇದು ಪ್ರಕಟ ಆಗಿದೆ. 456 ಸಾಲುಗಳಿಂದ ಕೂಡಿದಂಥ ಒಂದು ಖಂಡಕಾವ್ಯ. ಇಲ್ಲಿಯೂ ಸಹಿತ 24 ಸಾಲುಗಳಿಗೆ ಒಂದೊಂದು ತಮ್ಮ ಬಾಲ್ಯದ ಸ್ಮೃತಿ ಚಿತ್ರಗಳನ್ನು ಇಲ್ಲಿ ಹೇಳಿದ್ದಾರೆ. ತಾಯಿ, ಅಜ್ಜಿ, ತಂದೆ, ಬೇಂದ್ರೆಯವರ ಬಾಲ್ಯ, ಆಟ ಪಾಠ, ವಿನೋದ, ಪ್ಲೇಗಿನ ದಿನಮಾನಗಳು, ಹಬ್ಬ, ಗೆಳೆತನ, ಪುಣೆವಾಸ, ಧಾರವಾಡದ ವಾಸ, ಅನೇಕ ವಿಚಾರಗಳನ್ನು ಹೇಳ್ತಾ ಯಾವ ರೀತಿಯಾಗಿ ಬಾಲ್ಯದಲ್ಲಿ ನನಗೆ ಏನೇನು ಪ್ರಭಾವಗಳು ಬೀರಿದು ಅಂತನ್ನೋದನ್ನು ಬೇಂದ್ರೆಯವರು ಬಾಲ್ಯಕಾಂಡದಲ್ಲಿ ಹೇಳ್ತಾರೆ. ಬಾಲ್ಯಕಾಂಡವನ್ನು ನಾವು ಕೆಲವು ಕಡೆ ನೋಡಿದ್ದೇವೆ. ಬಾಲ್ಯಕಾಂಡ ನಾನು ಹೇಳಿದ ಹಾಗೆ ಅವರ ಮೊದಲನೆಯ ಒಂದು ಗುಂಪು ಅಥವಾ ಗುಚ್ಛ ಅಂತಕ್ಕಂಥದ್ದು. ಯಾವಾಗಲೂ ಬೇಂದ್ರೆಯವರು ತಮ್ಮ ಕವಿತೆಗಳನ್ನು ಬರೆದರು ಅಂತಂದ್ರೆ ಆ ಕವಿತೆಗಳನ್ನು ಮೊದಲ ಕೇಳ್ತಕ್ಕಂಥವರೇ ಅವರ ಹೆಂಡತಿ. ಆ ಹೆಂಡತಿಗೆ ತಮ್ಮ ಪದ್ಯಗಳನ್ನು ಓದಿ ತೋರಿಸ್ತಾ ಇದ್ದರು. ಆದರೆ ಬಾಲ್ಯಕಾಂಡ ಬರೆದಾಗ ಬೇಂದ್ರೆಯವರ ಶ್ರೀಮತಿಯವರು ದೈವಾಧೀನರಾಗಿದ್ದರು. ಆದರೂ ಸಹಿತ ಆಕೆ ಎದುರಿಗೆ ಪದ್ಯವನ್ನು ಓದ್ತಾ ಇದ್ದೀನಿ ಅನ್ನೋ ಭಾವದಲ್ಲಿ ಈ ಪದ್ಯವನ್ನು ಬರೀತಾರೆ. ಸಖಿ ನನ್ನ ಬಾಲ್ಯದ ಕಥೆ ನಿನಗೆ ಹೇಳುವೆನು, ವ್ಯಥೆಯಿಲ್ಲ ಈಗೆಲ್ಲ ಹೂವಾಗಿದೆ. ಸಖಿ ನನ್ನ ಬಾಲ್ಯದ ಕಥೆ ನಿನಗೆ ಹೇಳುವೆನು, ವ್ಯಥೆಯಲ್ಲ ಈಗೆಲ್ಲ ಹೂವಾಗಿದೆ. ಬಸಿರು ಬೇನೆಯ ಕಳೆದು ಬೇರೆ ರೂಪವ ತಳೆದು ಮುದ್ದೆ ಮೂರ್ತತೆಗೊಂಡು ಕೂಸಾಗಿದೆ. ಬಸಿರು ಬೇನೆಯ ಕಳೆದು ಬೇರೆ ರೂಪವ ತಳೆದು ಮುದ್ದೆ ಮೂರ್ತತೆಗೊಂಡು ಕೂಸಾಗಿದೆ. ಇಲ್ಲೇ ಆ ಪ್ರಾರಂಭದಲ್ಲಿ ನಾನು ಹೇಳಿದೆ, ತಮ್ಮ ಹೆಂಡತಿಗೆ ಈ ಪದ್ಯವನ್ನು ಓದಿ ತೋರಿಸ್ತಾ ಇದ್ದೇನೋ ಅಂತನ್ನೋ ಭಾವದಲ್ಲಿ ತಾವು ಪದ್ಯಗಳನ್ನು ಬರೆದದ್ದನ್ನು ನಾವು ಬೇಂದ್ರೆಯವರಲ್ಲಿ ನೋಡ್ತೀವಿ. ನಾವು
ಈ ಮೊದಲನೆಯ 4 ಸಾಲುಗಳಲ್ಲಿ ಬೇಂದ್ರೆ ಹೇಳೋದೇನು ಅಂತಂದರೆ, ಮುದ್ದೆ ಮೂರ್ತತೆಗೊಂಡು ಕೂಸಾಗಿದೆ, ಮುದ್ದುತನ, ಮುದ್ದು ಭಾವ, ಅಮೂರ್ತ ಚಿಂತನೆ ಮೂರ್ತ ರೂಪವನ್ನು ಪಡೆದು ಕೂಸಾಗಿದ್ದದು. ಬಹಳ ಕಲಾತ್ಮಕವಾಗಿ ಈ ಸಾಲುಗಳನ್ನು ಬೇಂದ್ರೆಯವರು ಹೇಳಿದ್ದಾರೆ. ತಮ್ಮ ಬಾಲ್ಯದ ಘಟನೆಗಳನ್ನು ಕಾವ್ಯ ಮಾಧ್ಯಮದಲ್ಲಿ ತರಲಿಕ್ಕೆ ಪ್ರಾರಂಭ ಮಾಡಿದಂತಹ ಮೊದಲನೆಯ 4 ಸಾಲುಗಳು. ಅದಾದಮೇಲೆ ತಾವು ಜನ್ಮ ತಾಳಿದ್ದನ್ನು ಹೇಳ್ತಾರೆ. ಈ ಶತಕ ಬಂದಿಲ್ಲ, ಆ ಶತಕ ಮುಗಿದಿಲ್ಲ, ಕೊನೆ ದಶಕ ಕೊನೆಗೆ ಅದೇ ಬಂದಿದೆ, ವಿಜ್ಞಾನಿಗಳ ದೃಷ್ಟಿ ಸೃಷ್ಟಿ ಗರ್ಭದೊಳಗಾಗ ರೇಡಿಯಮ್ಮಿನ ಕಿರಣ ಕಂಡಿದೆ. ರೇಡಿಯಂ ಕಂಡು ಹಿಡಿದಂತಹ ಆ ಕಾಲಘಟ್ಟದಲ್ಲಿ ನಾನು ಜನ್ಮ ತಾಳಿದೆ ಅಂತಿಕೊಂಡು ಹೇಳಿ, ಅಂದರೆ ಕಾಲಘಟ್ಟವನ್ನು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಮತ್ತು ಐತಿಹಾಸಿಕವಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ವಿಚಾರ ಬೇಂದ್ರೆಯವ್ರದ್ದು ಭಾಳ ಅದ್ಭುತವಾಗಿತ್ತು. ಅಂತಂದರೆ ವಿಜ್ಞಾನ ಒಂದು ರೀತಿಯಾಗಿ ದಾಪುಗಾಲುಗಳನ್ನು ಇಡ್ತಾ ಜಗತ್ತಿನಲ್ಲಿ ಪೂರ್ತಿ ವಿಸ್ತಾರಗೊಳ್ತಾ ಇತ್ತು. ಆ ಕಾಲದಲ್ಲಿ ನಾನು ಜನ್ಮ ತಾಳಿದೆ ಅಂತಿಕೊಂಡು ಹೇಳಿ, ಗಂಟು ಬೇನೆಯ ವ್ಯಾಧಿ ತುಂಟ ತೊನ್ನದರೊಳಗಾಗ ಬಾಲ ಲೀಲೆಯೊಳಿತ್ತು ಎಲ್ಲೆಲ್ಲಿಯೂ, ರಾಷ್ಟ್ರೀಯ ಚಳವಳಿ ಕುಂಟುತ್ತಾ ನಡೆದಿತ್ತು ಕಂಡವರು ಎಂಬವರ ಹಿಂಬಾಲಕರು. ಗಂಟು ಬೇನೆ ಅಂತ ನಿಮಗೆಲ್ಲ ಗೊತ್ತಿದೆ, ಪ್ಲೇಗ್ ಅಂತಕ್ಕಂಥದ್ದು. ಭಾರತದಲ್ಲಿ ಪ್ಲೇಗು ಬಹಳ ಅನಾಹುತವನ್ನು ಉಂಟು ಮಾಡ್ತು. ನಾವೆಲ್ಲರೂ ಇವತ್ತು ಕೋವಿಡ್ ನೋಡಿದ್ವಲ್ಲ, ನಾವು ಆ ಕೋವಿಡ್ಡಿನ ಹಾಗೆಯೇ ಆ ಕಾಲಘಟ್ಟದಲ್ಲಿ ಪ್ಲೇಗ್ ಅಂತಕ್ಕಂಥದ್ದು, ಆ ಪ್ಲೇಗ್ ಅಂತಕ್ಕಂಥ ಒಂದು ಮಾರಿ ಹೇಗಿತ್ತು ಅಂತ ಅನ್ನೋದನ್ನು ತುಂಟತನದೊಳಗಾಗ ಬಾಲಲೀಲೆಯೊಳಿತ್ತು ಎಲ್ಲೆಲ್ಲಿಯೋ ಅಂತ ಜಸ್ಟ್ ಪ್ರಾರಂಭ ಆಗಿತ್ತು ಅದು. ಅದರ ಜೊತೆಗೇ ಇನ್ನೊಂದನ್ನು ದಾಖಲೆ ಮಾಡ್ತಾರೆ. ನಾನೊಮ್ಮೆ ಆಗಲೇ ಹೇಳಿದೆ, ನಾನು ರೇಡಿಯಮ್ಮಿನ ಬಗ್ಗೆ ಹೇಳಿದಾಗ, ರಾಷ್ಟ್ರೀಯ ಚಳುವಳಿ ಕುಂಟುತ್ತಾ ನಡೆದಿತ್ತು. ವ್ಯಾಪಾರಕ್ಕೆಂದು ಬಂದಂತಹ ಬ್ರಿಟಿಷರು ನಮ್ಮನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡಿದರು. ದಕ್ಷಿಣ ಆಫ್ರಿಕಾದಿಂದ ಗಾಂಧಿ ಬಂದ ಮೇಲೆ ಯಾವುದು ನಾವು ಸ್ವಾತಂತ್ರ್ಯ ಸಂಗ್ರಾಮ, ಫ್ರೀಡಮ್ ಮೂಮೆಂಟ್ ಅಂತ ಕರಿತೀವಿ, ಅದಕ್ಕೆ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಅದಕ್ಕೆ ರಾಷ್ಟ್ರೀಯ ಚಳುವಳಿ ಅಂತ ಕರಿತಾ ಇದ್ರು. ನಮ್ಮಲ್ಲೇ ಅವ್ರು ಸಖಿ ಗೀತದಲ್ಲಿ ಆ ಮಾತುಗಳನ್ನು ಹೇಳಿದ್ದಾರೆ, ಏಕೀಕರಣದ ಬಗ್ಗೆ ಮತ್ತು ರಾಷ್ಟ್ರೀಯ ಚಳುವಳಿ ಬಗ್ಗೆ ಎರಡೂ ಕೂಡಿಕೊಂಡು ಹೆಂಗೆ ನಡೀತಾ ಇದ್ದು ಅಂತನ್ನೋದು. ಧಾರವಾಡ ಈ ಎರಡೂದಕ್ಕೂ ಒಂದು ಕೇಂದ್ರ ಆಗಿತ್ತು. ಅನೇಕ ಮಂದಿ ಹೋರಾಟಗಾರರಿಲ್ಲೇ, ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಸಹಿತ ಅನೇಕ ಜನ ಇದ್ದರು ಮತ್ತು ಈ ಏಕೀಕರಣದ ಹೋರಾಟದಲ್ಲಿಯೂ ಇದ್ದರು. ಅದನ್ನು ಐತಿಹಾಸಿಕವಾಗಿ ದಾಖಲೆ ಮಾಡ್ತಾರೆ. ರಾಷ್ಟ್ರೀಯ ಚಳುವಳಿ ಕುಂಟುತ್ತಾ ನಡೆದಿತ್ತು ಕಂಡವರು ಎಂಬವರ ಹಿಂಬಾಲಕರು. ಅನೇಕ ಜನ ಶಾಲೆಗಳನ್ನು ಬಿಟ್ಟು ಹೋದರು, ಅನೇಕ ಜನ ನೌಕರಿ ಬಿಟ್ಟು ಹೋದರು, ಅನೇಕ ಜನ ತಮ್ಮ ಉದ್ಯೋಗಗಳನ್ನು ಬಿಟ್ಟು ಹೋದರು. ಬಹಳಷ್ಟು ಜನ ಗಾಂಧಿ ಹಿಂದೆ ಅಲ್ಲಿಯೂ ಸಹಿತ ಉಗ್ರಗಾಮಿಗಳು ಮತ್ತು ಮಂದಗಾಮಿಗಳು ಅಂತಿಕೊಂಡು ಹೇಳಿ 2 ಗುಂಪುಗಳಿದ್ದು. ಆದರೆ ಗಾಂಧಿ ಬಂದ ಮೇಲೆ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಬಲ ಬಂತು ಅಂತ ಅನ್ನೋದನ್ನು ಬೇಂದ್ರೆಯಲ್ಲಿ ದಾಖಲಿಸ್ತಾರೆ. ರಾಣಿಯ ರಾಜ್ಯದ ಕನಸೆ ಹರಿದಿತ್ತು, ರಾಣಿಯ ರಾಜ್ಯದ ಕನಸೆ ಹರಿದಿತ್ತು, ಬೀಜ ಸ್ವರಾಜ್ಯಕ್ಕೆ ಮೊಳೆ ಬಂದಿತ್ತು, ಅಂಬಿಕೆ ಎಂಬವಳ ಹೃದಯಾಂಬರದಲ್ಲಿ ತತ್ತಿಯನ್ನಿಟ್ಟಿತ್ತು ನವಮೇಘವು. ಅದ್ಭುತವಾದಂಥ ಸಾಲುಗಳು. ಮೇಲೆ ರಾಷ್ಟ್ರೀಯ ಚಳವಳಿ ಹೇಳಿದರೆ ಅದರ ಮುಂದಿನ ಸಾಲಿನ ಹೇಳ್ತಾರ, ರಾಣಿಯ ರಾಜ್ಯದ ಕನಸದೆ ಹರಿದಿತ್ತು, ಬೀಜ ಸ್ವರಾಜ್ಯಕ್ಕೆ ಮೊಳೆ ಬಂದಿತ್ತು. ಸ್ವಾತಂತ್ರ್ಯ ಹೋರಾಟ ಮೊಳಕೆ ಒಡೆದು ಕಾಂಡಗಳು ಬೇರುಗಳು ಅಗಲಗಲ ಹಾಕ್ಕೊಂಡು ವಿಶಾಲವಾಗಿ ಬೆಳೀತಾ ಇತ್ತು. ಆ ಕಾಲಘಟ್ಟದಲ್ಲಿ ಅಂಬಿಕೆ ಎಂಬುವಳ ಹೃದಯಾಂಬರದಲ್ಲಿ ತತ್ತಿಯನ್ನಿಟ್ಟಿತ್ತು ನವಮೇಘವು. ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತೀಯ ತತ್ವಜ್ಞಾನದಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಒಂದು ಮಾತಿದೆ, ಈ ಜನ್ಮ ಇದು ಚಕ್ರವತ್ ಪರಿವರ್ತಂತೆ. ಇದು 6 ಭಾವಗಳನ್ನಾದಮೇಲೆ ಮತ್ತೆ ಪಂಚತ್ವಂಗತಃ ಮತ್ತೆ 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 ಬರ್ತಾ ಇರ್ತದೆ. ಈ ಬರ್ತಕ್ಕಂಥದ್ದನ್ನು ನಾವು ಉಪನಿಷತ್ತಿನಲ್ಲಿ ಮತ್ತು ನಮ್ಮ ಭಾಷ್ಯದಲ್ಲಿ ಒಂದು ಮಾತನ್ನು ನೋಡ್ತೀವಿ. ಏನು ಅಂತಂದರೆ, ದೇಹ ಬಿಟ್ಟ ಮೇಲೆ ಅಂತಂದರೆ ಸತ್ತ ಮೇಲೆ ಅಂತ ಶಬ್ದ ಬಳಸ್ಬೋದು, ಏನು ತಪ್ಪೇನಿಲ್ಲ. ಅದಾದ ಮೇಲೆ ನಮ್ಮ ನಂಬಿಕೆಯ ಪ್ರಕಾರ ಸ್ವರ್ಗಾದಿವಾಸ ಮತ್ತು ನರಕಾದಿವಾಸಗಳು ಮುಗಿದ ಮೇಲೆ 1 ವರ್ಷ ಆದ ಮೇಲೆ ಆ ವ್ಯಕ್ತಿಯನ್ನು ಅಲ್ಲಿಂದ ಮೇಲಿಂದ ಕೆಳಗಡೆ ದಬ್ಬಿ ಬಿಡ್ತಾರ ಅಂತ ನಮ್ಮ ಕಥೆಗಳಂತು. ಅವಾಗ ಏನಾಗ್ತದೆ ಅಂತಂದ್ರೆ, ಮಳೆಯ ಮೂಲಕವಾಗಿ ಅವ ಮತ್ತೆ ಕೆಳಗೆ ಬರ್ತಾನೆ. ಮಳೆಯ ಮೂಲಕವಾಗಿ ಕೆಳಗೆ ಬಂದು ಮತ್ತೆ ನಮ್ಮ ಈ ಔಷಧಿಗಳಲ್ಲಿ ಮತ್ತು ನಾವು ತಿಂತಕ್ಕಂಥ ಆಹಾರಗಳಲ್ಲಿ ಅವನು ಸೇರಿಕೊಂಡು
ಮತ್ತೆ ಪುರುಷ ಮತ್ತು ಪ್ರಕೃತಿಯ ಮಿಲನದಲ್ಲಿ ರೇತಸ್ಸಿನ ರೂಪದಲ್ಲಿ ಮತ್ತೆ ಬರ್ತಾನ ಅಂತನ್ನೋದು ಒಂದು ಚಕ್ರ ನಮ್ದಿದು. ಅದನ್ನು ಹೇಗೆ ಹೇಳ್ತಾರೆ, ಅಂಬಿಕೆ ಎಂಬವಳ ಹೃದಯಾಂಬರದಲ್ಲಿ ತತ್ತಿಯನ್ನಿಟ್ಟಿತ್ತು ನವಮೇಘವು. ಮೇಘ ಅಂದ್ರೆ ಮೋಡ. ಮೋಡದ ಮುಖಾಂತರ ನಾ ಹೇಗೆ ಬಂದೆ ಮತ್ತು ನಾ ಹೇಗೆ ನನ್ನ ತಾಯಿಯ ಗರ್ಭದಲ್ಲಿ ಇಟ್ಟುಕೊಂಡೆ ಅಥವಾ ಇಟ್ಟುಕೊಂಡು ಭಗವಂತ ಇಡಾವ, ನಾನು ಹೆಂಗಲ್ಲೇ ಕೂತ್ಕೊಂಡೆ ಅಂತನ್ನೋದನ್ನು ಬೇಂದ್ರೆಯವರು ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಬೇಂದ್ರೆ ತಾವು ಜನ್ಮ ತಾಳಿದ ಮೇಲೆ ಆದಂತಹ ಘಟನೆಗಳನ್ನು ಹೇಳೋದು, ಅದನ್ನು ನಾವು ಎರಡನೇ ಇದರಲ್ಲಿ ನೋಡ್ತೀವಿ. ಅವರಿಗೆ ತಾಯಿ ಬಹಳ ಅದ್ಭುತವಾದಂಥ, ಅದಕ್ಕೆ ಅವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಅಂಬವ್ವ ಅವರ ತಾಯಿ ಹೆಸರು. ಈ ನಮ್ಮಲ್ಲಿ ಮಾತೃಪ್ರಧಾನ ಕುಟುಂಬಗಳು ಮತ್ತು ಪಿತೃಪ್ರಧಾನ ಕುಟುಂಬಗಳಂತ ಎರಡು ಪ್ರಕಾರಗಳು ನಮ್ಮಲ್ಲಿ. ಮಾತೃೋಪಾಸನೆ ಮತ್ತು ಪಿತೃೋಪಾಸನೆ ಅಂತ ಉಪಾಸನಾ ಕ್ರಮ ನಮ್ಮ ಫಿಲಾಸಫಿಯಲ್ಲಿ. ಗ್ರೀಕ್ ತತ್ವಜ್ಞಾನ ಮತ್ತು ಭಾರತೀಯ ತತ್ವಜ್ಞಾನಗಳ ಅವಲೋಕನೆಯನ್ನು ಮಾಡ್ಕೊಂಡು ಬಂದಾಗ ಅಲ್ಲಿ ಪಿತೃಪ್ರಧಾನವಾದಂತಹ ಅಂದರೆ ಫಾದರ್ ಪ್ಯಾಟರ್ನ್ ಸಿಸ್ಟಮ್ ನಾವು ಗ್ರೀಕ್ದಲ್ಲಿ ನೋಡ್ತೀವಿ, ಮದರ್ ಪ್ಯಾಟರ್ನ್ ಸಿಸ್ಟಮ್ ಇಂಡಿಯಾದಲ್ಲಿ ನೋಡ್ತೀವಿ. ಅದು ಕಾಲದಿಂದ ಕಾಲಘಟ್ಟಕ್ಕೆ ನಮ್ಮಲ್ಲಿ ಬೇರೆ ಹಾಕೋತೂ ಬಂದಿದ್ದಿದೆ. ಆದರೂ ಸಹಿತ ಮಾತೃಪ್ರಧಾನಕ್ಕೆ ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು ಅಂತಿಕೊಂಡು ಹೇಳ್ತದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಮಾತು. ಅವ್ವ ಭಾಳ ದೊಡ್ಡದು ನಮ್ಮಲ್ಲಿ. ಅದಕ್ಕೆ ನಮ್ಮ ಉಪನಿಷತ್ತುಗಳಲ್ಲಿ ಒಂದು ತೈತ್ರಿವಲ್ಲಿ ಅಂತ ಒಂದು ಉಪನಿಷತ್ತು, ದಶೋಪನಿಷತ್ನಗಳಲ್ಲಿ. ಆ ತೈತ್ರಿವಲ್ಲಿಯಲ್ಲಿ 3 ಉಪನಿಷತ್ತುಗಳಿವೆ, ಬ್ರಹ್ಮ, ಭೃಗು ಮತ್ತು ಶಿಕ್ಷಾ ಅಂತ. ಉಪನಿಷತ್ತಿನ ಕಲಿಕೆ ಪ್ರಾರಂಭ ಆಗೋದು ಶಿಕ್ಷಾ ಉಪನಿಷತ್ತಿನಿಂದಲೇ. ಆ ಶಿಕ್ಷಾ ಉಪನಿಷತ್ನಲ್ಲಿ ಬರ್ತಕ್ಕಂಥ ಮೊದಲನೇ ಮಾತು ಯಾವುದು ಅಂತಂದ್ರೆ ಮಾತೃದೇವೋಭವ. ನಾವು ಜಗತ್ತಿನಲ್ಲಿ ಎಲ್ಲರ ಋಣಗಳನ್ನು ತೀರಿಸ್ಬೋದು, ತಾಯಿ ಋಣವನ್ನು ತೀರಿಸಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಸನ್ಯಾಸಿಗಳು ಸಹಿತ ತಾಯಿಗೆ ನಮಸ್ಕಾರವನ್ನು ಮಾಡ್ತಾರೆ. ತಾಯಿ ಬಹಳ ಇನ್ಫ್ಲೂಯೆನ್ಸ್ ಮಾಡ್ತಾಳೆ. ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿಯ ಪಾತ್ರ ಬಹಳ ದೊಡ್ಡದು. ಇಲ್ಲಿ ಅದೇ ರೀತಿಯಾಗಿ ಬೇಂದ್ರೆ ಅವರಿಗೆ ಅವರ ಅಜ್ಜಿ ಮತ್ತು ಅವರ ತಾಯಿ ಮತ್ತು ಸಖಿ, ಇವ್ರು 3 ಮಂದಿಯ ಪಾತ್ರವನ್ನು ನಾವು ನೋಡ್ತೀವಿ. ಇಲ್ಲಿ ಅಜ್ಜಿ ಗೋದುಬಾಯಿ, ತಾಯಿ ಅಂಬಾಬಾಯಿ ಅಥವಾ ಅಂಬವ್ವ ಮತ್ತು ಲಕ್ಷ್ಮೀಬಾಯಿ ಹೆಂಡತಿ. ಈ ತಾಯಿಯ ಬಗ್ಗೆ ಅವರು ಹೇಳ್ತಕ್ಕಂಥ ಮೊದಲನೆಯ ಪದ್ಯ, 4 ಸಾಲಿನ ಪದ್ಯ, ಆ ತಾಯಿ ಮಾತಾಯಿ ಈ ಬಾಯಿ ತುತ್ತಲ್ಲ. ಆ ತಾಯಿ ಮಾತಾಯಿ ಈ ಬಾಯಿ ತುತ್ತಲ್ಲ, ಅವಳನ್ನು ಸ್ತುತಿಸಲು ಎದೆ ಸಾಲದು. ಮೌನದಲ್ಲಿರುವುದು ಧರ್ಮಕ್ಕೆ ಹೊರತೆಂದು ಎದೆ ಮಾತು ಸಾಲಾಗಿ ಉಸಿರುವೆನು. ಅಂದರೆ ತಾಯಿಯ ಬಗ್ಗೆ ಇರ್ತಕ್ಕಂಥ ವಿಲಕ್ಷಣವಾದಂತಹ ಪ್ರೀತಿ, ಅಂತಃಕರಣ, ಭಕ್ತಿ ಬಹಳ ಮುಖ್ಯವಾದಂಥದ್ದು. ಸ್ನೇಹೋ ಭಕ್ತಿರ್ ಇತಿ ಪ್ರೋಕ್ತಃ ಅಂತಿಕೊಂಡು ಹೇಳಿ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದ್ಭುತವಾದಂಥ ಮಾತು. ಬೇಂದ್ರೆ ಸ್ನೇಹಕ್ಕೆ ಕೊಟ್ಟಂತಹ ಮಹತ್ವ ಬಹಳ ದೊಡ್ಡದು. ಅದು ಸ್ನೇಹ ಪ್ರೀತಿಯಿಂದ ಭಕ್ತಿಯಾಗಿ ಯಾವ ರೀತಿ ಪರಿಣಾಮ ಆಗ್ತದೆ, ಪರಿವರ್ತನೆ ಆಗ್ತದೆ ಅಂತ ಅನ್ನೋದನ್ನು ಏನು ತತ್ವಜ್ಞಾನ ಹೇಳ್ತದೆ, ಆ ತತ್ವಜ್ಞಾನವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿ ತನ್ನ ಕಾವ್ಯ ಧರ್ಮಕ್ಕೆ ಮತ್ತು ಕಾವ್ಯಕ್ಕೆ ತಂದಂಥವ್ರು ಬೇಂದ್ರೆಯವರು. ಅಂದರೆ ಆಕೆಗೆ ಎಷ್ಟು ಆಕಿನ ಬಗ್ಗೆ ಹೇಳಿದ್ರು ನನ್ನ ಹತ್ರ ಶಬ್ದಗಳಿಲ್ಲ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಹೆಣ್ಣು ಎನ್ನುವ ಮಾತು, ತಾಯಿ ಎನ್ನುವ ಮಾತು ಎರಡೆಲ್ಲ ಒಂದೆಂದು ತಿಳಿಸಿದಳು. ಅದ್ಭುತವಾದಂಥದ್ದು. ಆ ಬಸರೆ ಬ್ರಹ್ಮಾಂಡ, ಹೆಸರಿಗೆ ಪಿಂಡಾಂಡ, ಕುಸುರಿಗೆ ಬೆಲೆ ಎಂದು ಕಲಿಸಿದಳು. ಅವ್ವ ಹೆಂಗಿರ್ತಾಳೆ ಹಂಗೆ ಅವು ಹೇಳಿದ್ಲಂತ. ಹೆಣ್ಣು ಎನ್ನುವ ಮಾತು, ತಾಯಿ ಎನ್ನುವ ಮಾತು ಎರಡೆಲ್ಲ ಒಂದೆಂದು ತಿಳಿಸಿದಳು. ಜಗತ್ತಿನಲ್ಲಿ ಎಲ್ಲರೂ ಮಾತ್ರ ಸ್ವರೂಪಿಯರೇ. ರಾಮಕೃಷ್ಣ ಪರಮಹಂಸರನ್ನು ಓದಿದ್ರೆ ಗೊತ್ತಾಗ್ತದೆ ಅದು. ಅದಕ್ಕೆ ಈ ಸಂಸ್ಕಾರ ಬಹಳ ಮುಖ್ಯವಾದಂಥದ್ದು. ಈ ಸಂಸ್ಕಾರ ಇಲ್ಲದೇ ಇದ್ದರೆ ದುಶ್ಯಾಸನ ಆಗ್ತಾನೆ, ಈ ಸಂಸ್ಕಾರ ಇದ್ದರೆ ರಾಮ ಆಗ್ತಾನೆ. 2 ವ್ಯತ್ಯಾಸಗಳು. ಭಾರತೀಯ ತತ್ವಜ್ಞಾನ ಅಥವಾ ಭಾರತೀಯ ಬದುಕು, ಭಾರತೀಯ ಇತಿಹಾಸ, ಭಾರತೀಯ ಪುರಾಣ ಇವೆಲ್ಲ ಹೆಂಗವಂತಂದ್ರೆ ನಮ್ಮ ಬದುಕಿನ ಜೊತೆಗೆ ಇರ್ತಾವೆ, ಉಸಿರಾಡ್ದಂಗೆ ಇರ್ತಾವೆ. ನಮಗೆ ನಮ್ಮ ಅರಿವಿಗೆ ಬರಬೇಕದು. ಅದಕ್ಕೆ ಬಸವಣ್ಣ ಹೇಳುವ ಮಾತು ಅರಿವು ಅನ್ನೋ ತಿಳುವಳಿಕೆ, ಅದೇ ಜ್ಞಾನ, ಅದೇ ಗುರು ಆಗ್ಬೇಕು ನಮಗೆ. ಆ ಬಸರೆ ಬ್ರಹ್ಮಾಂಡ, ಹೆಸರಿಗೆ ಪಿಂಡಾಂಡ, ಕುಸುರಿಗೆ ಬೆಲೆ ಎಂದು ಕಲಿಸಿದಳು. ಯಾಕೆನೇ ಕಲಿಸಿದ್ಲು.
ಇದನ್ನು ಯಾರು ಕಲಿಸ್ಯಾರ? ನಮ್ಮವ್ವ ಕಲಿಸ್ಯಾಳ. ಆ ನಮ್ಮವ್ವ ಅನ್ನೋ ಶಬ್ದಕ್ಕೆ ಕೊಡ್ತಕ್ಕಂಥ ಸ್ಟ್ರೆಸ್ಸೇ ನಿಮ್ಮ ಭಕ್ತಿಯನ್ನು ಹೇಳ್ತದೆ. ಏನಾದರೂ ಏನು ಜೀವ ಹೆಣ್ಣಲ್ಲವೇ, ಕಣ್ಣನ್ನು ಹಣತೆಯ ಮಾಡಿದಳು, ಜೊತೆ ಜೀವ ಕುಗ್ಗಲು ಒಂದಿನಿಸು ಹಿಗ್ಗಲು, ಅದರ ಹಾದಿಗೆ ಅದನ್ನು ನೀಡಿದಳು. ಜೀವ ಹೆಣ್ಣಲ್ಲ, ತಾಯಿ ಅಜ್ಜಿ ಹೆಂಡತಿ. ನಕ್ಕಿ ನಮಗೆ ಹೆಂಗೆ ಬೆಳಕಾದ್ಲು ಅಂತನ್ಲಿಕ್ಕೆ ಒಂದು ರೂಪಕ್ಕೆ ಹೇಳ್ತಾರೆ. ಕಣ್ಣನ್ನು ಹಣತೆಯ ಮಾಡಿದಳು. ಹಣತೆ ಅಂತ ನಾವು ದೀಪ ಹಚ್ಚತಕ್ಕಂಥ ಒಂದು ಸಾಧನ ಅದು. ಜೊತೆ ಜೀವ ಕುಗ್ಗಲು ಒಂದಿನಿಸು ಹಿಗ್ಗಲು, ಅದರ ಹಾದಿಗೆ ಅದನ್ನು ನೀಡಿದಳು. ನಮ್ಮನ್ನು ಹೆಂಗೆ ಬೆಳೆಸಿದ್ಲು ಅಂತ ತಿಳ್ಕೊಂಡು ಹೇಳಿ ಕಣ್ಣಿಟ್ಟು ಬೆಳೆಸ್ಯಾರ್ರಿ ಅಂತಂತೀವಿ ನಾವು. ಈ ಕಣ್ಣಿಟ್ಟು ಬೆಳೆಸೋದು ಅಂತಂದ್ರೆ ಏನು? ಇದನ್ನೇ ವಾಸನೆಯ ಕಳಕೊಂಡು ಬಾಳಿಗೆ ಎಲ್ಲಿಂದ ದುರ್ವಾಸನ ಪೀಡೆ ಕಾಡುವುದು, ಹೃದಯ ವೃಂದಾವನದ ತುಳಸಿಯ ಸಸಿಯಾಗಿ ಕ್ಷೀರ ಸಮುದ್ರವ ಕಾಣುವುದು. ನಮ್ಮಲ್ಲಿ ಈ ದುರ್ವಾಸರ ಶಾಪದ ಕಥೆಗಳಿವೆ ನಮ್ಮಲ್ಲಿ. ಆ ಕಥೆ ಕಾಡೋದು ಬೇಡ ಅಂತ ಹಂಗೆ ಕಾಡ್ತೀವಿ, ದುರ್ವಾಸರಂಗ ಅಂತ ಕೇಳ್ತೀವಿ ನಾವು. ಆ ಪುರಾಣದ ಒಂದು ಸಣ್ಣ ಕಥೆಯನ್ನು ತಂದು ತಮ್ಮ ಕಾವ್ಯದಲ್ಲಿ ಹಾಗೆ ಇನ್ಸರ್ಟ್ ಮಾಡ್ತಾರೆ. ಅದ್ಭುತವಾದಂಥದ್ದು. ಹೃದಯ ವೃಂದಾವನದ ತುಳಸಿಯ ಸಸಿಯಾಗಿ. ವೃಂದಾವನ ಎಲ್ಲಿದೆ ಅಂತ ಹೃದಯದಾಗದ ಅದು. ಯಾಕಂತಂದ್ರೆ ನಮ್ಮಲ್ಲಿ ಒಂದು ಪರಿಕಲ್ಪನೆ ಇದೆ, ಭಗವಂತ ಅಷ್ಟದಳ ಕಮಲದಲ್ಲಿ ನಮ್ಮ ಹೃದಯದಲ್ಲಿದ್ದಾನೆ. ಅದಕ್ಕೆ ಅಲ್ಲಿ ಹಿಂದೆ ಹೇಳಿದ್ರು, ಹೃದಯಾರ ಒಂದದಲ್ಲಿರುವ ನಾರಾಯಣನೇ ಅಂತ ಮೊದಲನೇ ಸಾಲಿನಲ್ಲಿ ನಾನು ಮೊದಲನೇ ಪದ್ಯ ಓದಿದಾಗ ಹೇಳಿದೆ ನಾನು. ನಮಗೆ ತುಳಸಿ ಭಾಳ ದೊಡ್ಡದಾದಂಥದ್ದು. ತುಳಸಿಯ ವೃಕ್ಷದ ಬಗ್ಗೆ, ತುಳಸಿ ನಮಗೆ ಭಾಳ, ಅವರು ಕಾಮೋದೆ ಅಂತ ಒಂದು ಪದ್ಯ ಇದೆ ಬೇಂದ್ರೆ ಅವರ, ತುಳಸಿಯ ಬಗ್ಗೆನೇ ಒಂದು ಪದ್ಯವನ್ನು ಬರೆದಿದ್ದಾರೆ. ಅದು ತುಳಸಿಯ ಸಸಿಯಾಗಿ ಕ್ಷೀರ ಸಮುದ್ರವ ಕಾಣುವುದು. ಕ್ಷೀರ ಸಮುದ್ರಕ್ಕೆ ಎದಕ್ಕೆ ಹೋಗ್ತೀವಿ ಅಂತಂದ್ರೆ ದೇವರ ದರ್ಶನಕ್ಕಾಗಿ ಹೋಗ್ತೀವಿ ನಾವು. ಭಕ್ತ ಮತ್ತು ಭಗವಂತನ ನಡುವಿರ್ತಕ್ಕಂತಹ ಅನ್ಯೋನ್ಯವಾದ ಸಂಬಂಧವನ್ನು ಹೇಳ್ತದೆ. ಈ ವಾರ್ಕರಿ ಹೊಂಟಿರ್ತಾರಲ್ಲ, ಆಷಾಢಕ್ಕೆ ವಾರ್ಕರಿ ಹೋಗೋವರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳಿದೆ ನಾವು ಹೆಣ್ಮಗಳನ್ನು, ಎಲ್ಲಿ ಹೊಂಟೀವ ಅಂತ ತಿಳ್ಕೊಂಡೆ. ಪಂಢರಪುರಕ್ಕೆ ಹೊಂಟೀವ್ರಿ ಅಂತ. ಎದಕ್ಕೆ ಹೊಂಟೀರಿ? ವಿಠ್ಠಲನ ಭೆಟ್ಟಿಗೆ ಹೊಂಟೀವ್ರಿ ಅಂತೇಳಿ. ಅದ್ಭುತವಾದಂಥ ಮಾತು. ಈ 21ನೇ ಶತಮಾನದಲ್ಲಿ ಇನ್ನೂ ಇಷ್ಟೆಲ್ಲ ನಿಮಗೆ ಏನು ಜಗತ್ತಿನಲ್ಲಿ ಬೇರೆ ಬೇರೆ ಇದ್ದರೂ ಸಹಿತ ತಲೆ ಮೇಲೆ ಒಂದು ತುಳಸಿ ಡಬ್ಬಿ ಇಟ್ಟುಕೊಂಡು ನಡ್ಕೋತ ಹೊಂಟಾಳೆ. ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ಪಂಢರಪುರಕ್ಕೆ ಹೊಂಟೀವಿ. ಎದಕ್ಕೆ ಹೊಂಟ್ರಿ? ವಿಠ್ಠಲನ ಭೆಟ್ಟಿಗೆ ಹೊಂಟೀವಿ. ಆ ವಿಠ್ಠಲನ ಉಪಾಸನಾ ಕ್ರಮವನ್ನು ಬೇಂದ್ರೆಯವರಲ್ಲಿತ್ತು. ದೇವರ ನೆನೆದರೆ ಕವನ ಸಾರ್ಥಕಬಹುದು, ಗುಬ್ಬಿ ಕಾಗೆಯ ಪದ್ಯ ಯಾಕವನ, ಆಕೆ ಹೀಗೆಂದರು ನನ್ನ ಕವಿತೆ ಕೇಳಿ ಉತ್ಸಾಹ ಪಡೆದಿತ್ತು ತಾಯಿ ಮನ. ಏನು ಬರೆದರೂ ದೇವರ ಬಗ್ಗೆ ಬರೀಬೇಕು ಅನ್ನೋ ಒಂದು ಪರಿಕಲ್ಪನೆ, ಭಾರತೀಯ ಚಿಂತನೆ ಅದು. ಬೇಂದ್ರೆಯವರು ನಿಸರ್ಗದ ಕವಿತೆಗಳು, ನಿಸರ್ಗದಲ್ಲಿಯೇ ದೇವರನ್ನು ನೋಡಿದಂಥವು ಬೇಂದ್ರೆಯವರು. ನಿಸರ್ಗದ ಕವಿತೆಗಳನ್ನು ಬರೆದಾಗ ಒಂದು ಮಾತು ಹೇಳ್ತಾರೆ, ಗುಬ್ಬಿ ಪದ್ಯ ಕಾಗಿ ಪದ್ಯ ಕವನೇನು ಒಂದು ಪ್ರಶ್ನಾರ್ಥಕ ಚಿಹ್ನದಲ್ಲಿ ಇಟ್ಟು ಹೇಳ್ತಾರೆ. ಆಕೆ ಹೀಗೆಂದರು ನನ್ನ ಕವಿತೆಯ ಕೇಳಿ, ಎರಡು ಅಲ್ಲೇ ನನ್ನ ಅಂತಾರೆ, ಮಗ ಅಲ್ಲ, ಮಗ ಮತ್ತು ಮೊಮ್ಮಗ ಎರಡೂ, ತಾಯಿನೂ ಕೇಳಿರ್ತಾಳೆ ಮತ್ತು ಅವನು ಕೇಳಿರ್ತಾಳೆ, ಮತ್ತು ಇದನ್ನು ಬರೀಬೇಕಾದ್ರೆ ಹೆಂಡತಿನೂ ಕೇಳ್ತಾಳೆ ಹಿಂದೆ. ಆಕೆ ಹೀಗೆಂದರು ನನ್ನ ಕವಿತೆ ಕೇಳಿ ಉತ್ಸಾಹ ಪಡೆದಿತ್ತು ತಾಯಿ ಮನ. ಅಂದರೆ ಆ ಹೆಣ್ಣಿನ ಮನ ಉತ್ಸಾಹವನ್ನು ಪಡೆಯಬೇಕು. ಅದಕ್ಕೆ ಅದೇ ಒಂದು ನಮ್ಮಲ್ಲಿ ಒಂದು ಮಾತಿದೆ, ಯಾರ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕೋದಿಲ್ಲ ಆ ಮನೆ ನಂದನವನ ಆಗಿರ್ತದಂತೆ. ಕೃಷ್ಣ ಕುಮಾರಿಯ ಕಥೆ ಕೇಳಿ ಮರಗಿತ್ತು ಕವನ ಕಟ್ಟಿದ ಮೇಲೆ ಕೇಳುವುದೇ, ಆ ಹಾಡು ಈ ಕವನ ದಿನದಿನ ಅಸರಂತ ಹುಡುಗಾಟವೆನಿಸಿತ್ತು ಹೇಳುವುದೇ. ಬೇಂದ್ರೆಯವರ ಮೊದಲನೇ ಕವನ ಸಂಕಲನ ಕೃಷ್ಣಕುಮಾರಿ. ಆ ಕೃಷ್ಣಕುಮಾರಿಯನ್ನು ತಮ್ಮ ತಾಯಿ ಎದುರಿಗೆ ಓದಿದ್ದನ್ನು ಹೇಳಿ ಅದನ್ನು ನೆನೆಸ್ಕೊಳ್ತಾ ಇದ್ದಾರೆ. ದಾಸರ ಪದಗಳು ಪುರಾಣ ವಾಚನ ಪಾರಿಜಾತದ ಹಾಡು ಹಗಲಿರಳು, ತಾಯಿಯ ತಪಜಪ ಭಜನೆ ಸಂತರ ಕಥೆ ಆಕೆಗೆ ಸಾಧನೆಯಾಗಿರಲು. ಬೇಂದ್ರೆಯವರ ಅಜ್ಜಿ ಭಾಳ ಕಷ್ಟಪಡ್ತಾಳೆ. 17 ಹಡಿತಾಳೆ ಹೆಣ್ಮಕ್ಳನ್ನ. 17 ಹಡಿದ್ರೂ ಸಹಿತ ಉಳಿದದ್ದು ಒಂದೇ. ಇಲ್ಲೇ ನಾನು ಅದನ್ನು ಹೋಗಿ ನೋಡ್ಕೊಂಬಂದೆ. ತಲವಾಯಿ ಅಂತ ಒಂದು ಊರಿದೆ, ನರಗುಂದದಿಂದ ಪಾಪ ಮೈಗ್ರೇಟ್ ಆಗ್ಬೇಕಾಗ್ತದಕ್ಕೆ. ತಲವಾಯಿ ಅಂತೇಳಿ ಬಂದು ಒಂದು ಬಡಿಗೇರ್ ಮನೆಯ ಒಳಗೆ ಇರ್ತಾಳೆ. ಈ ಬೇಂದ್ರೆಯವರ ಅವನ್ನ ಬಡಿಗೇರ್ ಮನೆಯ ಗ್ವಾದ್ಲಿ ಒಳಗೆ ಹಡಿತಾಳೆ. ಬೇಂದ್ರೆಯವರ ತಾಯಿ ಅಂಬವ್ವನ್ನ ಅವಳ ಗರ್ಭದಲ್ಲಿರುವಾಗಲೇ ಬೇಂದ್ರೆಯವರ ಅಜ್ಜ ಅಂದರೆ ಗೋದುಬಾಯಿ ಗಂಡ ತೀರ್ಕೊಂಡ್ಬಿಡ್ತಾರೆ. ಗಂಡಸಿಲ್ಲದ ದಿಕ್ಕಿಲ್ಲದ ಮನೆ
ಅಂಥ ಮನೆಗೆ ಆಸರೆ ಕೊಟ್ಟಂಥ ಆ ಬಡಿಗೆಯರ ಮನೆಯಲ್ಲಿ ಅಂಬವ್ವನಿಗೆ ಜನ್ಮವನ್ನು ಕೊಡ್ತಾಳೆ. ಅದಾದ ಮೇಲೆ ಆಕೆ ಅವಾಗ 3 ಹೆಣ್ಣು ಉಳಿದಿರ್ತಾವೆ. ಅವನ್ನ 3 ಹೆಣ್ಣು ಮಕ್ಕಳನ್ನು ಬೇರೆ ಬೇರೆಯವ್ರ ಮನೆಗೆ ಮದುವೆಯನ್ನು ಮಾಡಿ ಕೊಟ್ಟದ್ದನ್ನು ಮುಂದೆ ಹೇಳ್ತೇನೆ ನಾನು. ಅಂತಹ ಹೆಣ್ಣು ಮಕ್ಕಳನ್ನ ಬದುಕಿಸ್ಬೇಕಲ್ಲ, ಆ ಕಷ್ಟಪಟ್ಟು ಎಲ್ಲರೂ ಕರ್ಕೊಂಡು ಧಾರವಾಡಕ್ಕೆ ಬರ್ತಾಳೆ. ಧಾರವಾಡಕ್ಕೆ ಬಂದು ಒಂದು ಊಟದ ಮನೆಯನ್ನು ತೆಗಿತಾಳೆ. ಖಾನಾವಳಿ ಅಂತ ನಾವು ಇವತ್ತು ಆ ಶಬ್ದವನ್ನು ಬಳಸ್ತೀವಿ ನಾವು. ಆಗ ಸಾಮಾಜಿಕವಾಗಿ ಹೇಳ್ತಾ ಇದ್ದೇನೆ, ನಾನು ಬೇರೆ ಯಾವುದೇ ವಿಚಾರದಿಲ್ಲ. ಅವಾಗಿಲ್ಲೇ ಇಲ್ಲ ಆಡಳಿತಕ್ಕಿರ್ತಕ್ಕಂತಹ ಈ ಚಿದಂಬರರ ಭಕ್ತರು, ಬ್ರಹ್ಮಚೈತನ್ಯರ ಭಕ್ತರು, ಗೋಂದಾವಲಿ ಮಹಾರಾಜರ ಭಕ್ತರು ಮತ್ತು ಪುಣೆದಿಂದ ಈ ಕಡೆ ಬಂದಂಥ ಇಲ್ಲಿ ಸದರ್ನ್ ಮರಾಠ ರೈಲ್ವೆ ಬಂದಿತ್ತು. ಬೇರೆ ಬೇರೆ ಇಂಗ್ಲೀಷ್ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಎಲ್ಲ ಭಕ್ತರು ಅವ್ರ ಮನೆ ಊಟಕ್ಕೆ ಹೋಗ್ತಾಯಿದ್ರು. ಅಂದರೆ ಅದು ಊಟ ಅಂತ ಅನ್ನೋದು ಇವತ್ತಿನ ಪದ್ಧತಿಯಲ್ಲಿ ಇದ್ದಿದ್ದಿಲ್ಲ. ಆ ಕಾಲಘಟ್ಟದ ಅದು ಬ್ರಾಹ್ಮಣರ ಊಟದ ಮನೆ ಖಾನಾವಳಿ. ಆ ಸಂಪ್ರದಾಯದಿಂದ ಊಟ ಹಾಕ್ತಕ್ಕಂಥ ಊಟವನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯಲ್ಲಿತ್ತು. ಆ ಹೆಣ್ಮಗಳು ಏನು ಮಾಡ್ತಿದ್ಲು, ಅವ್ವ ಮತ್ತು ಅಜ್ಜಿ ದಾಸರ ಪದಗಳು, ಪುರಾಣ ವಾಚನ, ಅವರು ಹಾಡೋದು, ಹೇಳೋದು, ಕೇಳೋದು ಬೇಂದ್ರೆಯವರ ಮನಸ್ಸಿನ ಮೇಲೆ ಅಚ್ಚಳಿಯಾದಂತಹ ಪ್ರಭಾವವನ್ನು ಆಕೆಗೆ ಸಾಧನೆ ಆತದು. ಯಾರಿಗೇನೋ ಆ ಹೆಣ್ಮಕ್ಳಿಗೆ. ಬಟ್ ನನಗದು ಒಂದು ಸಂಸ್ಕಾರ ಆತು ಅಂತಿಕೊಂಡು ಹೇಳ್ತಾರೆ. ಆಗೀಗ ಜಾತ್ರೆಯು ಒಂದೊಮ್ಮೆ ಯಾತ್ರೆಯು ಮಾತಾ ಸೂತ್ರವು ನನ್ನ ಪೋಣಿಸಿತು, ರವೀಂದ್ರ ಶುಶಿಗೀತ ಮತ್ತೆ ಕಥಾನಕ ಮಂತ್ರಿಸೆ ಕವಿನಾಮ ಕಾಣಿಸಿತು. ನೋಡ್ರಿ ಮಜಾ ಎಷ್ಟಿದೆ. ಈ ಬೇಂದ್ರೆಯವರ ಮನೆ ಆ ಕಾಮನಕಟ್ಟಿ ಕೂಟದಲ್ಲಿತ್ತು. ಇವತ್ತಿನ ಕಾಮನಕಟ್ಟಿ ಕೂಟದಲ್ಲಿ ಅವ್ರ ಮನೆ ಇತ್ತು. ಅದು ಒಂದು ಧಾರವಾಡದ ಒಂದು ಸಾಂಸ್ಕೃತಿಕ ಕಲ್ಚರಲ್ ಸೆಂಟರ್ ಅದು. ಅಲ್ಲಿ ಆಗ್ತಕ್ಕಂಥ ಜಾತ್ರೆ, ನಡೀತಕ್ಕಂಥ ಯಾತ್ರೆಗಳು, ಯಾತ್ರೆಗೆ 2 ಶಬ್ದ ಅರ್ಥನೂ ಇದೆ. ಆ ಎಲ್ಲವೂ ಸಹಿತ ನನ್ನ ಮಾತಾ ಸೂತ್ರವು, ಸೂತ್ರ ಅಂತಂದ್ರೆ ಒಂದು ಜೊತೆಗೆ ಒಂದೊಂದು ಜೋಡಿಸ್ತಕ್ಕಂಥದ್ದು. ಸೂತ್ರ ಏನು ಹೇಳ್ತದೆ ಅಂತ ಕೇಳ್ತೀವಿ ನಾವು. ಅಲ್ಲಿ ನನ್ನನ್ನು ಪೋಣಿಸ್ತದೆ. ಅದ್ರ ಜೊತೆಗೆ ನಾನು ರವೀಂದ್ರ ಶುಶಿಗೀತ ಮತ್ತು ಅನೇಕ ಕಥೆಗಳನ್ನು ಎಲ್ಲ ಕೇಳಿದಾಗ ನನಗೆ ಕವಿನಾಮ ಕಾಣಿಸಿತು ಅಂತ, ದೃಷ್ಟಾಂತ ಅಂತನೂ ಒಂದು ಶಬ್ದ ಬಳಸ್ಬೋದು ನಾವಿಲ್ಲಿ. ಆ ಕವಿನಾಮ ಕಾಣಿಸಿದ್ದನ್ನು ಮುಂದಿನ ಪದ್ಯಕ್ಕೆ ಜೋಡಿಸ್ತಾರೆ. ಅದನ್ನು ಕಾಣಿಸಿತೋ ಕೇಳಿಸಿತೋ ಲಲನಾ ಚಕ್ರಕ್ಕೇರಿ ಮಂತ್ರವನ್ನೂದಿತ್ತು ಒಳಕಿವಿಗೆ. ಉಪದೇಶ ಆದಂಗಿದು. ಒಳಗಿವಿ ಮತ್ತು ಹೊರಗಿವಿ ಅಂತ 2 ನಮ್ಮಲ್ಲಿ ವಿಚಾರಗಳು. ಒಳಗಣ್ಣು ಹೊರಗಣ್ಣು ಅಂತ ಶಬ್ದ ಬಳಸ್ತೀವಿ ನಾವು. ಕಾಣಿಸಿತೋ ಕೇಳಿಸಿತೋ ಗೊತ್ತಿಲ್ಲ ನನಗೆ. ಲಲನಾ ಚಕ್ರಕ್ಕೇರಿ. ಈ ಲಲನಾ ಚಕ್ರ ಅಂತ ಅನ್ನೋ ಶಬ್ದದ ಬಗ್ಗೆ ನಾನು ಬಹಳ ವಿಚಾರ ಮಾಡಿದೆ. ಈ ಶಬ್ದ 2 ಕಡೆ ಬರ್ತದೆ. ಅಂದು ತುಂಬಿತ್ತು ಹಾಲಿಗೇರಿ ಪದ್ಯದಲ್ಲಿ ಸಹಿತ ಲಲನಾ ಚಕ್ರ ಅಂತಕ್ಕಂಥದ್ದು ಬರ್ತದೆ. ಲಲನಾ ಚಕ್ರ ಅಂತ ಅನ್ನೋದಕ್ಕೆ ಅಲ್ಲೇ ಬರ್ತಕ್ಕಂಥ ಅರ್ಥ ಅಂತಂದ್ರೆ ತಾಯಿಯ ಸ್ತನ್ಯಪಾನ ಮಾಡ್ತಕ್ಕಂಥದ್ದು. ಲಲನಾ ಅಂದ್ರೆ ತಾಯಿ. ಇಲ್ಲೇ ಲಲನಾ ಚಕ್ರಕ್ಕೆ ಇನ್ನೊಂದು ಅರ್ಥ ಏನು ಅಂತಂದರೆ ಈ ಯೋಗದಲ್ಲಿ ಬರ್ತಕ್ಕಂಥ ಮಾತು ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿವಿಧ ಸಿದ್ಧಿಗಳು ಮತ್ತು ನಿಗೂಢ ಶಕ್ತಿಗಳು ಅಂತ ಇನ್ನೂ ಒಂದು ಅರ್ಥ ಇದೆ. ಇದು ಈ ಲಲನಾ ಚಕ್ರಕ್ಕೇರಿ ಅದು ನನ್ನ ಒಳಗಿವಿಗೆ ಮಂತ್ರವನ್ನು ಊದ್ತದದು. ಆ ಮಂತ್ರ ನನಗೆ ಅಷ್ಟೇ ಕೇಳಿಸ್ತದೆ, ಕಾಣಿಸ್ತು, ಕೇಳಿಸ್ತು. ಇವು ಕರ್ಮೇಂದ್ರಿಯಗಳಿಗೆ ಮತ್ತು ಜ್ಞಾನೇಂದ್ರಿಯಗಳಿಗೆ ಸಂಬಂಧವಾಗಿರ್ತಕ್ಕಂತಹ ಜ್ಞಾನ. ಇದು ಅನುಭವ ಮತ್ತು ಅನುಭವಕ್ಕೆ ಪೂರಕವಾಗಿರ್ತಕ್ಕಂಥ ಮಾತುಗಳು. ಮುಂದೆ ಅವ್ರ ಪದ್ಯದಲ್ಲಿ ನಾನು ಅನುಭವ ಹೆಂಗೆ ತಗೊಂಡೆ ಅಂತಲಿಕ್ಕೆ ಇದು ಸಪೋರ್ಟಿಂಗ್ ಅಥವಾ ಇದೊಂದು ಸಂಸ್ಕಾರ. ಅಲ್ಲಿ ಅಂಬಿಕಾ ತನಯನ ಕಂಚುಕ ತೆರೆಯುವುದೇ ಕರ್ಮವಾಗಿತ್ತಾಗ ಒಳಕವಿಗೆ. ಕಿವಿ ಕವಿ, ಕೇಳಿಸೋದು, ಕಾಣಿಸೋದು, ಇವೆಲ್ಲ ಎದಕ್ಕಪ್ಪ ಅಂತಂದ್ರೆ ಸೃಜನಶೀಲತೆಗೆ, ಸೃಜನಶೀಲ ಶಕ್ತಿಗೆ ಇರ್ತಕ್ಕಂತಹ ಒಂದು ಪುಷ್ಟಿ ಇದು. ಈ ಅಂಬಿಕಾ ತನಯ ಅಂತ ಅನ್ನೋ ಶಬ್ದವನ್ನು ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಇಟ್ಟಾರೆ ಇಲ್ಲಿ ಕಾವ್ಯದಲ್ಲಿ. ಅಂಬಿಕಾ ತನಯನ ಕಂಚುಕ ತೆರೆಯುವುದೇ, ಕಂಚುಕ ಅಂತ ಹೃದಯದ ಬಾಗಲ, ಅದನ್ನು ತೆರೆಯುವುದೇ ಆ ಕರ್ಮವಾಗಿತ್ತು. ಇಲ್ಲಿ ಎರಡು ಅರ್ಥ ಇಲ್ಲ. ಒಂದು ನನಗೂ ಆಗಿತ್ತು ಮತ್ತು ಆ ಸಂಸ್ಕಾರಕ್ಕೂ ಆಗಿತ್ತು. ನನ್ನ ಒಳ ಕವಿಗೆ ನನಗೆ ಏನಪ್ಪ ಅಂತ ನನ್ನ ಕಾವ್ಯನಾಮ ನಂಗೆ ಸಿಕ್ತು ಅಂತ. ಅಂಕಿತ ಅಂತ ಅನ್ಬೋದು, ಕಾವ್ಯನಾಮ ಅಂತಂತೂ ಅನ್ಬೋದು. ವಾತ್ಸಲ್ಯ ಪಾಕಕ್ಕೆ ಸ್ನೇಹ ಶಾಖವು ಕೂಡಿ ಬದುಕಿಗೆ ರುಚಿಯಿತ್ತು ಅನ್ಯೋನ್ಯ. ಚಿಕ್ಕ ಸಂಬಳದಲ್ಲಿ ಕಕ್ಕನ ಆಶ್ರಯದಲ್ಲಿ ಮನೆತನ ಸಾಗಿತ್ತು ಸಾಮಾನ್ಯವು. ಮುಂದೆ ತಮ್ಮ ಮನೆತನದ ಬಗ್ಗೆ ಹೇಳಿದರೆ ಮ್ಯಾಲಿನ ಸಾಲುಗಳು ವಾತ್ಸಲ್ಯ ಪಾಕಕ್ಕೆ
ಅಂತಃಕರಣ ವಾತ್ಸಲ್ಯ ಪ್ರಾರಂಭದಲ್ಲಿ ಹೇಳಿದೆ ನಾನು. ವಸುದೈವ ಕುಟುಂಬಕಂ ಅನ್ನೋ ಒಂದು ಸೂತ್ರ ಇದೆಯಲ್ಲ, ಅದು ಇಡೀ ಬೇಂದ್ರೆ ಕಾವ್ಯಕ್ಕೆ ಒಂದು ಗಟ್ಟಿಯಾದಂಥ ಮಾತು. ವಾತ್ಸಲ್ಯ ಪಾಕಕ್ಕೆ ಸ್ನೇಹ ಶಾಖವು ಕೂಡಿ ಬದುಕಿಗೆ ರುಚಿ ಇತ್ತು ಅನ್ಯೋನ್ಯವು. ಅನ್ಯೋನ್ಯವಾದಂತಹ ಒಂದು ಜೀವನ ಅದು. ಯಾವಾಗಿರ್ತದೆ ಅನ್ಯೋನ್ಯವಾದ ಜೀವನ? ಸ್ನೇಹ, ಆ ಸ್ನೇಹಕ್ಕೆ ವಾತ್ಸಲ್ಯ, ಅವೆರಡೂ ಕೂಡದಾಗಿರ್ತಕ್ಕಂಥ ಜೀವನಕ್ಕೊಂದು ಅದೊಂದು ಪಾಕ, ಆ ಪಾಕಕ್ಕೊಂದು ಶಾಖ, ಅದಕ್ಕೊಂದು ರುಚಿ. ರುಚಿ ಇರಬೇಕು ಜೀವನದಲ್ಲಿ. ನಮ್ಮಲ್ಲಂತಾರೆ ನೋಡು, ಸ್ವಾದ ಕಳ್ಕೊಂಡಾನ್ರಿ ಅಂತಿಕೊಂಡು. ಸ್ವಾದ ಅಂದ್ರೆ ರುಚಿ. ವೇದ ಮಂತ್ರದಲ್ಲಿ ಬರ್ತದೆ ಸ್ವಾಧಿಷ್ಠಯ. ಸ್ವಾದ ಅಂದ್ರೆ ರುಚಿ. ನಾವೆಂದೂ ಇವತ್ತೇನು ನಮ್ಮ ಈ ಯುವಕರು ಡಿಪ್ರೆಷನ್ನಿಗೆ ಹೋಗ್ತೀವಿ ಅಂತಂತಾರಲ್ಲ, ಅದು ಸ್ವಾದ ಕಳ್ಕೊಂಡಂಥ ಜೀವನ. ಯಾಕೆ ಹೋಗಬೇಕು? ಕಷ್ಟ ಮತ್ತು ಸುಖಗಳು ಮನುಷ್ಯಗೆ ಬಂದು ಆ ಮನುಷ್ಯನಿಗೆ ಅನುಭವ ಆಗದೇ ಇದ್ದದ್ದು ಪ್ರಾಣಿ ಆಗ್ಲಿಕ್ಕೆ ಸಾಧ್ಯದೇನು? ಇಲ್ಲ. 84 ಜೀವಯೋನಿಗಳಲ್ಲಿ ಅನುಭವ, ಆ ಅನುಭವ, ಅದರಿಂದ ಅನುಭವ ಮತ್ತು ಅದರಿಂದ ಆಗ್ತಕ್ಕಂಥ ಜನ್ಯವಾದಂಥ ಜ್ಞಾನ ತನಗೇನಾಯ್ತು ಅಂತ ತಿಳಿಸ್ತಕ್ಕಂಥದ್ದು ಮನುಷ್ಯ ಒಬ್ಬನೇ. ಅದಕ್ಕೆ ಈ ಅನ್ಯೋನ್ಯತೆಯ ಬಗ್ಗೆ ಮಾತನ್ನು ಹೇಳ್ತಾರೆ. ಮುಂದೆ ಚಿಕ್ಕ ಸಂಬಳದಲ್ಲಿ ಕಕ್ಕನ ಆಶ್ರಯದಲ್ಲಿ ಅವ್ರಿಗೆ ಬಂಡೋಪಂತ ಅಂತವ್ರು ಕಾಕ ಇದ್ದರು. ಅವನು ಸಣ್ಣ ಪಗಾರದೊಳಗೆ ನಮ್ಮ ಮನೆತನ ಪ್ರೀತಿಯಿಂದ ಸಾಗಿತ್ತು ಅಂತ ಅನ್ನೋದನ್ನು ಮೇಲಿನ ಸಾಲಿನಲ್ಲಿ ನೋಡ್ಬೋದು. ಮೈಗೊಟ್ಟ ತಾಯಿಯು ಮೈ ಬಿಟ್ಟು ಹೋಗುವಳೆ ಏನೇನೋ ಎಂದೆಂದು ನಾನತ್ತೇನೋ, ಮೈ ಮರೆತು ಮೈ ಅರಿತು ಮೈ ಬೆವೆತು ಮನ ಬೆವೆತು ಕಣ್ಣೀರ ಧಾರೆಯಲ್ಲಿ ನೀರು ಬಿಟ್ಟೇನು. ಇಲ್ಲೇ ಅವರು SSLC ಪಾಸಾಗಿ ಬಂದಾಗ ಇವತ್ತೇನು ವಿದ್ಯಾರಣ್ಯ ಹೈಸ್ಕೂಲದ, ಆ ವಿದ್ಯಾರಣ್ಯ ಹೈಸ್ಕೂಲಿನ ವಿದ್ಯಾರ್ಥಿನೂ ಹೌದು ಬೇಂದ್ರೆಯವರು, ಮತ್ತು ಆ ಶಾಲೆಯ ವಿದ್ಯಾರ್ಥಿಯೂ ಶಿಕ್ಷಕರೂ ಹೌದವರು. ಇಲ್ಲೇ ಕಾಮನಕಟ್ಟಿ ಕೂಟದ ಶಾಲೆಗಳಲ್ಲಿ ತಮ್ಮ ಪ್ರೈಮರಿ ಶಿಕ್ಷಣ ಮುಗಿಸ್ಕೊಂಡು ಹೈಯರ್ ಎಜುಕೇಷನ್ ಅಂದರೆ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಬೇಂದ್ರೆಯವರು ಹೋದದ್ದು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲು. ಅದು ಇವತ್ತಿನ ವಿದ್ಯಾರಣ್ಯ ಹೈಸ್ಕೂಲ್, ಯಾವುದು ಮದಿಹಾಳದ ರಸ್ತೆಯಲ್ಲಿದೆ. ಅಲ್ಲಿ ನಾನು ಒಂದು 3-4 ವರ್ಷ ಕೆಲಸ ಮಾಡೀನಿ ವಿದ್ಯಾರಣ್ಯ ಹೈಸ್ಕೂಲಿನೊಳಗೆ. ಅಲ್ಲೇ SSLC ರಿಸಲ್ಟನ್ನು ತೊಗೊಂಡು ಮನೆಗೆ ಬಂದ್ರೆ ಅವ್ರ ಅಜ್ಜಿ ಗೋದುಬಾಯಿ ದೇಹ ಬಿಟ್ಟಿರ್ತಾಳೆ. ಭಾಳ ದುಃಖ ಆಗ್ತದೆ ಅವ್ರಿಗೆ. ಯಾರಿಗೆ ಬಂದು ನನ್ನ ಫಲಿತಾಂಶವನ್ನು ಹೇಳಿ ನಾನು ಸಂಭ್ರಮ ಪಡಬೇಕಂತ ಮಾಡಿದ್ದೆ, ಆಕೆನೇ ಹೋಗಿಬಿಟ್ಲಲ್ಲ. ಅದಾದ ಮೇಲೆ ಮುಂದೆ ತಮ್ಮ ಮದುವೆ ಆದ ಮೇಲೆ ಅವರ ತಾಯಿ ತೀರ್ಕೊಂಡಂಥದ್ದನ್ನು ಸಹಿತ ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾರೆ. ನಮ್ಮಲ್ಲಿ ಒಂದು ಗಾದಿ ಮಾತದ, ಅವು ಇರೋ ತನಕ ಮಕ್ಕಳು ಸಣ್ಣವರೇ ಅಂತ. ಅವು ಹೋದ ಮೇಲೆ ಅವನ ಒಂದು ಆ ವಾತ್ಸಲ್ಯ ಅಂತಃಕರಣ ಇರಂಗಿಲ್ಲಲ್ಲ, ಅವಾಗ ಅವ್ರ ಮಕ್ಕಳು ಆಗಂಗಿಲ್ಲ ಅಂತ ಒಂದು ವಾಡಿಕೆ ನಮ್ಮಲ್ಲಿ. ಎಲ್ಲಿ ತನಕ ನಾವು ಮಕ್ಕಳನ್ನು ಕರ್ಸ್ಕೋತೀವಿ ಅಂತಂದ್ರೆ ಅವು ಇರೋ ತನಕ ಮಕ್ಕಳೇ ಅವರು. ಅವ್ವ ಇದ್ದಾಗ ಅವ ಮಗನ ಷಷ್ಠಬ್ದಿ ಆದ್ರೆ ಅದು ಅವ ಮಗನೇ, ಅವನ ಮಕ್ಕಳೇ ಅವರು. ಅದನ್ನು ಹೇಳ್ತಾರೆ. ಅಳತಾರ, ದುಃಖ ಆಗ್ತದೆ. ಆ ದುಃಖವನ್ನು ಸಹಿತ ಒಂದು ಭಾವಕ್ಕೆ ತೊಗೊಂಬರ್ತಾರೆ. ಮೈ ಮರೆತು ಮೈ ಅರಿತು ಮೈ ಬೆವೆತು ಮನ ಬೆವತು. ಎಷ್ಟು ಬೆವರಿಕೆ ಇದೆ ಇಲ್ಲಿ. ಮರೆಯುವಿಕೆ, ಅರಿಯುವಿಕೆ, ಬೆವೆತುಕೊಳ್ಳುವಿಕೆ ಮತ್ತು ಮನಸ್ಸು ಬೆಳ್ಳೋದು. ಅಷ್ಟೇ ಅನ್ನಿಸ್ತದೆ ನಮಗೆ. ಮೈ ಬೆವಿತದ, ಮೈ ಎಷ್ಟು ಬೆವರು ಬಿಟ್ಟದು ಅಂತಂತೀವಿ ನಾವು. ಬೇಂದ್ರೆಗೆ ಮನಸ್ಸು ಬೆವಿತಂತ. ಅದು ಬೇಂದ್ರೆಗೆ ಅಷ್ಟೇ ಸಾಧ್ಯ. ಯಾಕಂದ್ರೆ ಅವನ ಕವಿ. ಕಣ್ಣೀರ ಧಾರೆಯ ಎಲೆ ನೀರು ಬಿಟ್ಟು, ಅಶ್ರುತರ್ಪಣ ಅಂತ ಒಂದು ಶಬ್ದ ಇದೆ, ಕನ್ನಡಕ್ಕೆ ತೊಗೊಂಬರ್ತಾನೆ. ಏನು ಅಂತಾರೆ? ಕಣ್ಣೀರ ಧಾರೆಯ ಎಲೆ ನೀರು ಬಿಟ್ಟನು. ಅವ್ವ ತೀರ್ಕೊಂಡಾಗ ಯಾರೋ ಬೇಕಾದ್ರೆ ದುಃಖ ಆದಾಗ ಯಾರೋ ಮೈ ಮೇಲೆ ಕೈ ಆಡಿಸಿ ನನ್ನನ್ನು ಸಂತೈಸಿದಂಗಾತು. ಆ ಸಂತೈಸುವಿಕೆ ಮೈ ಮರೆತು ಮೈ ಅರಿತು ಮೈ ಬೆವೆತು ಎಲ್ಲ ನನ್ನ ಸಂಸ್ಕಾರ ಆದಂಗೆ ಆತಿದ್ದು. ನಾ ಹೋದ್ರೆ ಏನಾಯ್ತು? ನಿನ್ನ ನೋಡ್ಕೊಳ್ಳಿಕ್ಕೆ ತಾಯಿ ಇದ್ದಾಳೆ. ಅದಕ್ಕೆ ಅವಳೇ ಧಾರವಾಡದ ತಾಯಿ. ತಾಯಿಯ ಪಾದದ ಮೇಲೆ ಉರಳಿದೆ ಹೊರಳಿದೆ, ತಲೆ ಇಟ್ಟು ಕೈ ಇಟ್ಟು ಮುಂಡಾಡಿದೆ. ಯಾರೇನೋ ಬೆನ್ಸವರಿ ದಂತಾಗೆ ಮೈನವರಿ ತಾಯಿಗರಳು ಮಾಯೆಯ ಕೊಂಡಾಡಿದೆ. ಇಲ್ಲಿನ ಸಾಲು. ಇಷ್ಟೆಲ್ಲ ಆದಾಗ ಯಾರೋ ಬೆನ್ಸವರಿ, ಯಾರೋ ಅಂತಃಕರಣವನ್ನು ಹೇಳಿದಂಗಾತು. ಆ ಅನುಭವ ಆಯ್ತು. ಆ ಅನುಭವವನ್ನು ಕರುಳಿನ ಸಂಬಂಧ ತಿಳಿಯುವುದು ಕರುಳಿಗೆ ತಲೆಗೇನೋ ಕಂಡಿತ್ತು ಅದರ ತಲೆ. ಒಳಗಿನ ಕರುಳಿನ ಸಂಬಂಧ ಏನದಲ್ಲ, ಅದು ಕರುಳಿಗೆ ಅಂತಃಕರಣಕ್ಕೆ ಮಾತ್ರ ಅದು ಅರ್ಥ ಆಗ್ತದೆ. ತಲೆಗೇನು ತಿಳಿತದದು? ಬರೀ ತಲೆ ವಿಚಾರ ಮಾಡಿ ತಿಳಿಯಂಗಿಲ್ಲ ಅದು. ಆದರೂ ಏನೇನೋ ಅದರ ಮೈಯಂಥ ಮೈಗೂನು ಹೊಳೆಯುವುದು ಅದರ ನೆಲೆ. ದೃಶ್ಯದ ದರಿಯಲ್ಲಿ ಹರಿಯುವುದು ಜನ್ಮಾಂತರದಿಂದ ಬರುವ ತೋರೆ. ಬೇಸಿಗೆ ಕಾಲಕ್ಕೂ ನೆರೆ ಬರುವ ದುಂಟೆನಲಾಗೆ ಹೊಸದೊಂದು ಮಿಥುನಕ್ಕೆ ಯಾವ ಕೊರೆ. ಹೊಸ ಜೀವನಕ್ಕೆ ನಾನು ಬಂದೆ ಅಂತಕ್ಕಂಥದ್ದು ಅಂತಂದ್ರೆ
ಬ್ಯಾಸಗಿ ಕಾಲದೊಳಗೂ ಸಹಿತ ನೆರೆ ಬರೋದು. ನೆರೆ ಅಂತಂದ್ರೆ ಪ್ರವಾಹ ಯಾವಾಗ ಬರ್ತದೆ ಅಂತಂದ್ರೆ ಮಳೆಗಾಲದಲ್ಲಿ ಮಾತ್ರ ಸಾಧ್ಯ. ಮಳೆಗೂ ಮತ್ತು ಪ್ರವಾಹಕ್ಕಿರ್ತಕ್ಕಂಥ ಒಂದು ಅನ್ಯೋನ್ಯವಾದ ಸಾದೃಶ್ಯವಾದಂಥ ಸಂಬಂಧ. ಇಲ್ಲಿ ಸಾದೃಶ್ಯ ಏನು ಅಂತಂದರೆ ಬೇಸಿಗೆ ಕಾಲಕ್ಕೂ ನೆರೆ ಬರುವುದುಂಟು ಎನ್ನಲಾಗೆ ಹೊಸದೊಂದು ಮಿಥುನಕ್ಕೆ ಯಾವ ಕರೆ. ಹೊಸ ಜೀವನ ನನಗೊಂದು ಏನು ಸುನಾಮಿ ಬಂದಂಗೆ ಬಂತು ಅಂತ ಹೇಳೋದು ಮಾತು. ತಾಯಿಯ ಕಳ್ಕೊಂಡು ಪ್ರೌಢನಾದೆನು. ಯಾವಾಗ ದೊಡ್ಡವಾದೆ ನಾನು? ತಾಯಿಯ ಕಳ್ಕೊಂಡು ಪ್ರೌಢನಾದೆನು ನಾನು. ತಂದೆಯ ಹೊಸ ಹೊಣೆ ಕ್ಷಿತಿಜಾಗೀರೆ. ಮನೆ ಜವಾಬ್ದಾರಿ ಬರ್ತದೆ. ಕಾಣದ ಆಕಾಶ ಕೆಣಕಾಡಿ ಬಂದೇನು, ಮುಂದಿನ ಪ್ರಶ್ನೆಯು ಅಂದೇ ಬಾರೆ. ಯಾವಾಗಲೂ ಮುಂದೇನು ಅಂತನ್ನೋದು ಯಾವಾಗ ಅಂತಂದ್ರೆ ಅವ್ವ ಮತ್ತು ಅಪ್ಪ ಇಬ್ಬರು ಹೋದಾಗ ಮಗ ಎಷ್ಟೇ ಇದ್ದರೂ ಸಹಿತ ಹೌಹಾರ್ತಾನ ಅಂತ ಒಂದು ಶಬ್ದ ಇದೆ. ಹಂಗೆ ನಾ ಹೌಹಾರಿ ಬಿಟ್ಟೆ. ಈ ಇಡೀ 15 ಚೌಪದಿಗಳು ಏನು ಹೇಳ್ತಾವಂತಂದ್ರೆ ಮಾತೃಭಕ್ತಿ. ನಮಗೆಲ್ಲ ಒಂದು ಬೇಂದ್ರೆಯವರು ಕೊಡ್ತಕ್ಕಂಥ ಸಂದೇಶ ಏನು ಅಂತಂದ್ರೆ ಮಾತೃಭಕ್ತಿ ಭಾಳ ಮುಖ್ಯವಾದಂಥದ್ದು. ಇರೋ ತನಕ ನಾವೇನೂ ಮಾಡೋಂಗಿಲ್ಲ, ಹೋದ ಮೇಲೆ ಅವನು ಕಳ್ಕೊಂಡಿವ್ರಿ ಅಂತಂತೀವಿ. ಅಂತಂದ್ರೆ ಒಂದು ರೀತಿಯಾದಂಥ ವಿಪರ್ಯಾಸದ ದುರಂತ ಇದು ಇವತ್ತು ಈ ಶತಮಾನದಲ್ಲಿ ನಾವು ಕಾಣ್ತಕ್ಕಂಥದ್ದು. ಆದರೆ ಬೇಂದ್ರೆಯವರಿಗೆ ತಾಯಿ ಬಗ್ಗೆ ಭಾಳ ಭಕ್ತಿ ಇತ್ತು, ಭಾಳ ಪ್ರೀತಿ ಇತ್ತು. ಆ ಭಕ್ತಿ ಮತ್ತು ಪ್ರೀತಿ ನಿರಂತರವಾಗಿ ಅವರ ಕಾವ್ಯದಲ್ಲಿ ಮೇಲಿಂದ ಮೇಲೆ ನಮಗೆ ಆ ಸಾಲುಗಳು ಅಂತಕ್ಕಂಥ ಸಿಗ್ತಾವೆ. ತಾಯಿ ಬಗ್ಗೆ ಎಷ್ಟು ಹೇಳಿದಂಥದ್ದು ಬೇಂದ್ರೆ ತಂದೆಯ ಬಗ್ಗೆಯೂ ಹೇಳ್ತಾರೆ. ಪಿತೃದೇವೋ ಭವ, ಉಪನಿಷತ್ತಿನ ಮಾಕಿದ್ದಂಗೆ. ಬೇಂದ್ರೆ ಅಂದರೆ ಉಪನಿಷತ್ತಿದ್ದಂಗೆ ಅದು. ಯಾರನ್ನು ನೆನೆಸ್ಬೇಕು, ಯಾರನ್ನು ಸ್ಮರಿಸ್ಬೇಕು ಅಂತ ಅನ್ನೋದನ್ನು ಒಂದೇನು ನಾವು ಈ ಪ್ರೋಟೋಕಾಲ್ ಸಿಸ್ಟಮ್ ಅಂತ ಅಂತೀವಲ್ಲ, ತತ್ವಜ್ಞಾನದ ಒಂದು ಪ್ರೋಟೋಕಾಲ್ ಸಿಸ್ಟಮ್ನಲ್ಲಿ ಹೇಳ್ತಾ ಇದ್ದಾರೆ. ಅವರು 3 ಮಂದಿಯಲ್ಲಿ ಮುಖ್ಯವಾಗಿ ತಾಯಿಯನ್ನು ಹೇಳಿ ಅಜ್ಜಿ ಗೋದುಬಾಯಿಗೆ ಮತ್ತೊಂದು ಸಣ್ಣದೊಂದು 4-6 ಚೌಪದಿಗಳನ್ನು ಇಟ್ಟಿದ್ದಾರೆ ಇಲ್ಲಿ. ಅವರು ಬೇಂದ್ರೆ ಮೂಲತಃ ಈ ವೇದಾಧ್ಯಯನದ ಮನೆತನ. ಅವರು ರತ್ನಾಗಿರಿ ಜಿಲ್ಲೆಯಿಂದ ಈ ಕಡೆ ಬಂದಂಥವರಲ್ಲಿ ಅಲ್ಲೊಂದು ಬಂದರದಲ್ಲೇ ಕೇಳಿಸಿ ಅಂತಕ್ಕಂಥದ್ದು. ಆ ಬಂದರದಲ್ಲಿರ್ತಕ್ಕಂಥ ಗಣಪತಿಯ ಉಪಾಸಕರವರು ಗಣಪತಿ ಪೂಜೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಅವ್ರದ್ದು ಒಂದು ಪದ್ಯ ಇದೆ, ಲೇಸು ಕೇಳಿಸಲೆಮಗೆ ಅಂತಿಕೊಂಡು ಹೇಳಿ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ, ಆ ಯಜುರ್ವೇದ ಮಂತ್ರವನ್ನು ಲೇಸು ಕೇಳಿಸಲೆಮಗೆ ಅಂತಿಕೊಂಡು, ಅದು ಗಣಪತಿ ಅಥರ್ವಶೀರ್ಷದಲ್ಲಿ ಪ್ರಾರಂಭದಲ್ಲಿ ಹೇಳ್ತಕ್ಕಂಥ ಶಾಂತಿ ಮಂತ್ರ. ಈ ಗಣಪತಿ ಉಪಾಸಕರಾದಂಥ ಬೇಂದ್ರೆಯವರಿಗೆ ಅಲ್ಲಿ ಯಾರೋ ಒಬ್ಬನೇ ಹೇಳ್ತಾನೆ, ನೀವು ಕರ್ನಾಟಕದ ಕಡೆ ಹೋಗ್ರಿ, ನಿಮಗೆ ಅನುಕೂಲ ಆಗ್ತದೆ ಅಂತಿಕೊಂಡು ಹೇಳಿ. ಮುಂದೆ ಇಲ್ಲಿ ಬರ್ತಾರೆ ಸಾಂಗ್ಲಿ ಇದ್ರಾಗ ಸಂಸ್ಥಾನದಾಗ ಸೊಬ್ಬಿರ್ತಾರೆ. ಮುಂದೆ ಶಿರಹಟ್ಟಿ ಲಾಗೂ ಮನೆತನಕ್ಕೆ ಪೂಜಾರು ಅಂತ ಬಂದು ಅಲ್ಲಿ ಶಿರಹಟ್ಟಿಯೊಳಗೆ ಇರ್ತಕ್ಕಂಥ ಬೇಂದ್ರೆಯವರ ತಂದೆ ರಾಮಚಂದ್ರ ಪಂತರು ಅಥವಾ ತಾತಂಭಟ್ರು ಅಂತ ಕರಿತಾಯಿದ್ರು. ಅವರಿಗೆ ಗೋದುಬಾಯಿ ತನ್ನ ಮಗಳಾದಂಥ ಅಂಬವ್ವನ್ನು ಕೊಟ್ಟು ಮದುವೆಯನ್ನು ಮಾಡಿದ್ರು. ಈ ತಂದೆ ಹೇಗಿದ್ದರು ಅಂತ ಅನ್ನೋದನ್ನು ಹೇಳ್ತಾರೆ. ಅವರು ವೇದ ಪಾಠವನ್ನು ಅಭ್ಯಾಸ ಮಾಡಿದಂಥವ್ರು ತಂದೆ. ಪುರೋಹಿತ್ಯದಲ್ಲಿ ಭಾಳ ನಿಪುಣರಾಗಿದ್ದರು. ಮತ್ತು ಅವ್ರ ಮನೆತನದಲ್ಲಿ ಆ ಕಾಲದಲ್ಲಿ ಈ ಕಾವ್ಯದ ರಚನೆಯನ್ನು ಸಹಿತ ಮಾಡಿದ್ರು ಅಂತನ ಬೇಂದ್ರೆ ತಮ್ಮ ಸಾಹಿತ್ಯದ ವಿರಾಟ್ ಸ್ವರೂಪದಲ್ಲಿ ಮತ್ತು ಶ್ರವಣ ಪ್ರತಿಭೆಯಲ್ಲಿರ್ತಕ್ಕಂಥ ತಮ್ಮ ಜೀವನದ ಕಥೆಯಲ್ಲಿ ಅದನ್ನು ಬರ್ಕೊಂಡಿದ್ದಾರೆ ಅವರು. ತಂದೆಯವರ ಮಾತು ಒಂದೇ ಮಾತಿನೊಳಾಡಿ ವಂದನೆಯನ್ನು ಮಾಡಿ ಮುಂಬರಿವೆ. ಓ ಪಾಪ ನಿಷ್ಪಾಪ ಅವರ ಜೀವನ ತಾಪ, ಅವರೇ ಬಲ್ಲರು ಯಾರೂ ಬಲ್ಲವರು. ಏನಾದರೂ ರೋಗ ರುಜಿನಗಳಾದರೆ ಅವರೇ ಕಷ್ಟಪಡಬೇಕು. ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು 2 ಸಾಲಿನಲ್ಲಿ ಹೇಳ್ಬಿಡ್ತಾನೆ. ಓ ಪಾಪ ನಿಷ್ಪಾಪ ಅವರ ಜೀವನ ತಾಪ, ಅವರೇ ಬಲ್ಲರು. ಪ್ರಶ್ನಾರ್ಥಕ ಚಿಹ್ನದಲ್ಲಿ ಯಾರೂ ಬಲ್ಲವರು. ಅದನ್ನು ಯಾರಿಗೆ ಅರ್ಥ ಆಗಿತ್ತದೋ, ಯಾರಿಗೆ ತಿಳಿತಿತ್ತದೋ. ಪಾಪ ನಮ್ಮ ತಂದೆ ಭಾಳ ಕಷ್ಟಪಡ್ತಿದ್ರು ಅಂತ. ತಂದೆ ಕಷ್ಟದ ಸ್ಮರಣಿಕೆ ಅಂತಕ್ಕಂಥದ್ದು. ಗಂಡ ಮಾಲೆಯ ಧರಿಸಿ ರುಂಡ ಮಾಲೆಯ ಹಾಗೆ ಮಸಣದಿ ಉಸಿರಾಡಿ ನಿಂತವರು ವಿಷವನ್ನು ಕಕ್ಕಿಸಿ ನೀರನ್ನು ದಕ್ಕಿಸಿ ಸಾವಿನ ಸರಸವ ನಾಡಿದರು. ಸಾವಿನ ಜೊತೆ ಸರಸ ಆಡ್ತಕ್ಕಂಥದ್ದಿದೆ. ಯಾವಾಗ ಬರ್ತದೋ ಗೊತ್ತಿಲ್ಲ. ಅದು ಇಂದು ಬರ್ತದೋ, ನಾಳೆ ಬರ್ತದೋ, ನಾಡು ಬರ್ತದೋ. ಯಾರು ಹಾದಿ ನೋಡ್ಲಿಕ್ಕೆ ಹತ್ತೀವಿ ಅಂತ ಸಾವಿನ ಹಾದಿ ನೋಡ್ಲಿಕ್ಕೆ ಹತ್ತೀವಿ ಅಂತ ಮಾತು. ಬೇಂದ್ರೆಗೆ ಸಾವು ಸಹಿತ ಒಂದು ರೀತಿಯಾದಂತಹ ಕಾವ್ಯಕ್ಕೆ ಸಾಲುಗಳನ್ನು ಕೊಡ್ತಾ ಇತ್ತು. ಒಂದು ಸಖಿ ಗೀತದಲ್ಲಿ ಅವ್ರ ಮಕ್ಕಳು ತಿಳ್ಕೊಂಡಾಗ ಹೇಳ್ತಕ್ಕಂಥ ಮಾತುಗಳನ್ನು ನೋಡಿದಾಗ ಆಶ್ಚರ್ಯ ಅನ್ನಿಸ್ತದೆ ನನಗೆ. ಎಷ್ಟು ದುಃಖ ಸಹಿತ ಒಂದು ಕಾವ್ಯದ ಸಾಲಿಗೆ ಎಷ್ಟು ಶಕ್ತಿಯನ್ನು ಕೊಡ್ತಾ ಇತ್ತು. ಅದನ್ನು ಥೈರಾಯ್ಡ್ ಅಂತಕ್ಕಂಥ ಇರ್ತೀವಲ್ಲ, ಆ ಪಾಪ ಆ ಬೇನೆಯಿಂದ ಕಷ್ಟಪಡ್ತಾ ಇರ್ತಾರೆ ಅವ್ರ ತಂದೆ. ವಿಷವನ್ನು ಕಕ್ಕಿಸಿ ನೀರನ್ನು ದಕ್ಕಿಸಿ ಸಾವಿನ ಸರಸವ ನಾಡಿದರು. ತಾರುಣ್ಯ ಮುಖದಲ್ಲಿ ಕಾರುಣ್ಯಕ್ಕೀಡಾಗಿ ಜೀವನಾರಣ್ಯವು ದಾಟಿದರು.
ರಾಮನ ತಾರಕ ಮಂತ್ರವ ಸತಿಯಲ್ಲಿ ಸತಿಯಿಂದ ಎದೆಯಲ್ಲಿ ನಾಟಿದರು. ರಾಮನ ಮಂತ್ರ ತೆರಾಕೋಟಿ ಜಪ ಅಂತ ಕರಿತೀವಿ. ತೆರಾಕೋಟಿ 13 ಕೋಟಿ ಜಪ. ಈ ಗೊಂದಾವಲೇಕರ ಮಹಾರಾಜರು ಮತ್ತು ಬ್ರಹ್ಮಚೈತನ್ಯರು ಅಂತ ಆ ಕಾಲಘಟ್ಟದಲ್ಲಿ ಮತ್ತು ಈ ಚಿದಂಬರರ ಒಂದು ಪರಂಪರೆ ಭಾಳ ಇತ್ತವಾಗ. ಇವರ ಅಜ್ಜಿ ಮತ್ತು ಇವರ ತಾಯಿಗಂತೂ ಈ ಮುರುಗೋಡದ ಚಿದಂಬರ ಸ್ವಾಮಿಗಳ ಮೇಲೆ ಭಾಳ ಭಕ್ತಿ ಇತ್ತು. ಬೇಂದ್ರೆ ಅವರು ಸಣ್ಣ ಹುಡುಗಿದ್ದಾಗನೇ ಅವರ ತಂದೆ ಗೊಂದಾವಲೇಕರ ಮಹಾರಾಜರಿಂದ ರಾಮೋಪಾಸನೆಯ ಮಂತ್ರವನ್ನು ಉಪಾಸನಾ ಮಂತ್ರವಾಗಿ ತೆಗೆದುಕೊಂಡಿದ್ದರು. ನಿತ್ಯ ಉಪಾಸನ ಮಾಡ್ತಾಯಿದ್ರು. ಯಾವಾಗಲೂ ಒಂದು ಮಂತ್ರವನ್ನು ತೆಗೆದುಕೊಳ್ಬೇಕಾದ್ರೆ ಯಾರು ಮಂತ್ರೋಪಾಸನೆಯನ್ನು ಮಾಡ್ತಾ ಇರ್ತಾರೆ ಅಂಥವ್ರ ಕಡೆಯಿಂದ ಮಂತ್ರವನ್ನು ತೆಗೆದುಕೊಂಡು ನೀವು ಉಪಾಸನೆ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಕ್ರಮ, ಒಂದು ಪದ್ಧತಿ. ಅದಕ್ಕೆ ನಮ್ಮಲ್ಲಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಬೇಕು ಅಂತ ಹೇಳ್ತಾರೆ. ಆ ಉಪದೇಶ ಮಾಡಬೇಕಾದ್ರೆ ಉಪದೇಶ ಮಾಡ್ತಕ್ಕಂಥ ವ್ಯಕ್ತಿ ಮೊದಲು 24,000 ಕನಿಷ್ಠ ಗಾಯತ್ರಿ ಜಪ ಮಾಡಿದ ಮೇಲೆ ಅವನಿಗೆ ಗಾಯತ್ರಿ ಉಪದೇಶ ಮಾಡ್ತಕ್ಕಂಥ ಶಕ್ತಿ ಬರ್ತದೆ. ಅದಕ್ಕೆ ಕಾರಣ ಇವರು ಆ ರಾಮ ಮಂತ್ರದ ಜಪವನ್ನು ತೆಗೆದುಕೊಂಡಿದ್ರು. ಅವರ ಮಹಾರಾಜರ ಕಡೆಯಿಂದ ನಿತ್ಯ ರಾಮೋಪಾಸನೆಯನ್ನು ಮಾಡ್ತಾಯಿದ್ರು. ಯಾವಾಗ ತಾನು ಬದುಕಂಗಲ್ಲ ಅಂತ ಗೊತ್ತಾಯ್ತು, ಇದು ರಾಮೋಪಾಸನೆ ನಿಲ್ಲಬಾರ್ದು ಅಂತಕೊಂಡು ಏನು ಮಾಡ್ತಾರೆ, ತಮ್ಮ ಹೆಂಡತಿಗೆ ಆ ಜಪವನ್ನು ಕೊಡ್ತಾರೆ. ರಾಮನ ತಾರಕ ಮಂತ್ರವ ಸತಿಯಲ್ಲಿ ಸತಿಯಿಂದ ಎದೆಯಲ್ಲಿ ನಾಟಿದರು. ಸತ್ತಾದ ಅಂತ ಒಂದು ಶಬ್ದ ನಮ್ಮಲ್ಲಿ. ಸತ್ತ ಅಂದರೆ ಹಕ್ಕು ಅಂತ ಅರ್ಥ. ಅದಕ್ಕೆ ಪ್ರೀತಿಯ ಇನ್ನೊಂದು ಶಬ್ದ ಹಕ್ಕು. ಹಕ್ಕಿನಿಂದ ಮಾಡ್ತಕ್ಕಂಥ ಪ್ರೀತಿ, ಹಕ್ಕಿನಿಂದ ಮಾಡಿಸ್ಕೊಳ್ತಕ್ಕಂಥ ಪ್ರೀತಿ. ಹಂಗೆ ಈ ರಾಮಚಂದ್ರ ಭಟ್ರು ಏನು ಮಾಡಿದರು ಅಂತಂದ್ರೆ, ತಾವು ತೆಗೆದುಕೊಂಡು ಉಪಾಸನ ಮಾಡಿದ ಆ ಮಂತ್ರವನ್ನು ನಿಲ್ಲಬಾರ್ದು ಅಂತಕೊಂಡು ಹೇಳಿ ತಮ್ಮ ಹೆಂಡತಿಗೆ ಆ ಉಪಾಸನಾ ಕ್ರಮವನ್ನು ಕೊಟ್ಟರು. ಬೇಂದ್ರೆ ಅವರು ತಮ್ಮ ಉಪನಯನ ಆದಮೇಲೆ ಗೊಂದಾವಲೇಕರ ಮಹಾರಾಜರನ್ನು ನೋಡಿದ್ರು ಅಂತ ತಮ್ಮ ಇದರಲ್ಲಿ ಬರ್ಕೋತಾರೆ ಅವರು. ಕೊನೆಯವರೆಗೂ ಕೈ ಹಿಡಿದು ನಡೆಸಿತ್ತು ಆ ನಾಮ, ನಡುವೆ ಕುತ್ತೊದಗಿ ಬಂದಿದ್ದರು. ಹಸಿವಿರಹ ಬಿಸಿವಿರಹ ಒಣವಿರಹಗಳ ರಣ ದಾಟಿಸಿ ಒಯ್ದಿತ್ತು ತಾಯಿಯನ್ನು. ಇಷ್ಟು ಜಪ ಆಗಬೇಕು ಅಂತನೂ ಒಂದು ಕ್ರಮ ಇರ್ತದೆ ಅದಕ್ಕೆ. ಹಾಗೆ ಅವರ ತಾಯಿ ಸಾಯುವವರೆಗೆ ಕೊನೆವರೆಗೂ ಕೈ ಹಿಡಿದು ನಡೆಸಿತ್ತು ಆ ನಾಮ. ಯಾವ ನಾಮ ಅಂತ? ರಾಮ ಮಂತ್ರವ ಜಪಿಸು. ಆ ರಾಮನಾಮ ನಡೆಸಿತ್ತು ನಮ್ಮನ್ನು. ಹೆಂಗೆ ನಡೆಸ್ತು? ನಡುವೆ ಕೂತು ಒದಗಿ ಬಂದಿದ್ದರು ಕಷ್ಟಗಳು ಬರುವೆ. ಅದಕ್ಕೆ ನಮ್ಮಲ್ಲೇ ಒಂದು ಮಾತಿದೆ, ಏನು ಅಂತಂದರೆ, ಕಷ್ಟ ಯಾರಿಗೆ ಬರ್ತಾವಂದ್ರೆ ಭಕ್ತರಿಗೆ ಬರ್ತಾವಂತ. ಕೆಲವರು ಪ್ರಶ್ನೆ ಕೇಳ್ತಿರ್ತಾರೆ, ಏನು ರೀ ನಾವು ಇಷ್ಟೆಲ್ಲ ಮಾಡ್ತೀವಿ, ಕಷ್ಟ ನಮಗೆ ಬರ್ತಾವಲ್ಲ. ಹೌದು, ನೀವು ಕಷ್ಟವನ್ನು ಸಹಿಸ್ಕೊಳ್ತೀರಿ ಅಂತ ನಿಮಗೆ ಕಷ್ಟಗಳು ಬರ್ತಾವೆ, ಮತ್ತು ವಿಶ್ವಾಸದಂತ ಆ ಕಷ್ಟ ಬರ್ತದೆ ಅಂತ. ಹಂಗೆ ನಮ್ಮ ಕೈ ಹಿಡಿದು ನಡೆಸ್ತಿತ್ತದು. ಹಸಿವಿರಹ ಬಿಸಿವಿರಹ ಒಣವಿರಹಗಳ ರಣ ದಾಟಿಸಿ ಒಯ್ದಿತ್ತು ತಾಯಿಯನ್ನು. ಅವ್ವ ಭಾಳ ಕಷ್ಟಪಡ್ತಾ ಇತ್ತು. ಆ ಕಷ್ಟದಲ್ಲಿದ್ದಂತಹ ವಿರಹಾನ ದುಃಖ, ಆ ಎಲ್ಲ ದುಃಖಗಳು 3 ವಿರಹ ಥರ, ಹಸಿವಿರಹ ಬಿಸಿವಿರಹ ಒಣವಿರಹ, ಈ ಎಲ್ಲ ವಿರಹಗಳು ಸಹಿತ ಎಲ್ಲವನ್ನು ದಾಟಿಸಿ ನಮ್ಮ ತಾಯಿಯನ್ನು ಒಯ್ತು ತೆಗೆದುಕೊಂಡು ಹೋತು. ಈ ರಾಮ ಮಂತ್ರ ನಮಗೆ ಅನೇಕ ಕಷ್ಟಗಳನ್ನು ದಾಟಿಸ್ತು ಅಂತಿಕೊಂಡೆ. ಆವಾಗ ಈ ಗೊಂದಾವಲೇಕರ ಮಹಾರಾಜರು ಅನೇಕ ಕಡೆ ತಮ್ಮ ಭಕ್ತರಿಗೆ ಶಿಷ್ಯಂದರಿಗೆ ಉಪಾಸನೆಯನ್ನು ಕೊಟ್ಟು 13 ಕೋಟಿ ಆದ ಮೇಲೆ ಆ ತೆರಾಕೋಟಿಗೆ ಒಂದು ಯಜ್ಞವನ್ನು ಮಾಡ್ತಾಯಿದ್ರು. ಇದೊಂದು ಕ್ರಮ ಇತ್ತು. ಈ ಮಹಾರಾಷ್ಟ್ರದ ಸ್ವಲ್ಪ ಭಾಗ ಮತ್ತು ಉತ್ತರ ಕರ್ನಾಟಕದ ಬಹುಭಾಗದಲ್ಲಿ ಇದೇನು ಕೃಷ್ಣ ಮತ್ತು ಮಲಪ್ರಭಾ ಮತ್ತು ಘಟಪ್ರಭಾ ನದಿ ದಂಡೆಗಳವಲ್ಲ, ಆ ದಂಡೆಯಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಗೊಂದಾವಲೇಕರ ಮಹಾರಾಜರು ರಾಮೋಪಾಸನೆಯನ್ನು ಕೊಟ್ಟರು. ಅವರು ಈ ಭಗವತ್ ಸಂಪ್ರದಾಯದಲ್ಲಿ ಬರ್ತಕ್ಕಂಥ ರಾಮೋಪಾಸಕರು. ಅದು ಇಲ್ಲೇ ಭಾಳಿತ್ತು. ಆ ಪ್ರಭಾವಕ್ಕೆ ಇವ್ರು ಯಾರು ಅಂತಂದರೆ, ಇವ್ರ ತಂದೆ ತಾಯಿ ಮತ್ತು ಇವ್ರ ಇಡೀ ಮನೆತನ ಅದಕ್ಕೆ ಒಕ್ಕೊಂಡಿತ್ತು ಮತ್ತು ಅದನ್ನು ನಂಬಿತ್ತು. ಇದೆಲ್ಲ ಯಾಕಿಷ್ಟು ವಿವರವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಇದೆಲ್ಲವೂ ಬೇಂದ್ರೆ ಅವರ ಕಾವ್ಯದ ಮೇಲೆ ಮುಂದೆ ಪ್ರಭಾವ ಬೀರಿದ್ದಕ್ಕಾಗಿ ಬಾಲ್ಯಕಾಂಡದಲ್ಲಿ ಬೇಂದ್ರೆ ಅವರೇ ದಾಖಲಿಸಿದಂಥದ್ದು. ಮುಂದೆ ಅಜ್ಜಿಯಾದಂತಹ ಗೋದುಬಾಯಿ ಬಗ್ಗೆ ಹೇಳ್ತಾ ಇದ್ದಾರೆ.
ಆಕೆಯ ತಾಯಿಯು ಸ್ತ್ರೀ ಮಾತ್ರ ಛಾಯೆಯು ಪುರುಷಾರ್ಥ ಕೆತ್ತಿದ ಮೂರ್ತಿ ಅದು. ಆಕೆಯ ತಾಯಿ ಅಂದರೆ ಅವನ ಅವ್ವ, ಆಕೆ ಅಂದರೆ ಇಲ್ಲಿ ಅವ್ವ. ಗೊನೆಮೋಗ ಧೀರವೋ ನೋಟದ ನೇರವೋ ಮಾತಿನ ವೀರವೋ ಅನುಪಮ. ಭಾರಿ ಚೂಪು ಮೂಗಿನ ಭಾಳ ಗಂಭೀರವಾದಂಥ ಹೆಣ್ಣುಮಗಳು. ಎಷ್ಟೇ ಏನೇ ಕಷ್ಟ ಬಂದರೂ ಸಹಿತ ದಿಟ್ಟತನದಿಂದ ಹೋರಾಡಿ ರಕ್ಷಣೆಯನ್ನು ಮಾಡಿದಂಥವಳು ಈಕಿ ಯಾರು ಅಂತಂದರೆ ಗೋದುಬಾಯಿ. ಆಗಲೇ ಹೇಳಿದ್ದೆ ನಾನು, 17 ಹಡೆದರು ಹೆಣ್ಣೊಂದೇ ಉಳಿದರು ಜಗ್ಗದ ಕುಗ್ಗದ ಎದೆಯವಳು ಅಂಥ ಹೆಣ್ಮಗಳು ರೀ. 17 ಹಡೆದಿದ್ಲಂತ. ಏನು ದೇವ್ರು ಕೊಡ್ತಾನ, ಯಾವುದಕ್ಕೂ ಆಕಿ ಜಗ್ಲಿಲ್ಲ ಮತ್ತು ಕುಗ್ಗಲಿಲ್ಲ. ಹುಲಿ ಹಾಲ ಕುಡಿಸಿದಳು, ತಂತಿಯಲ್ಲಿ ನಡೆಸಿದಳು, ಸೂಜಿಯ ಮೊನೆಯಲ್ಲಿ ನೆಲೆಸಿದಳು. ಈ ಸಂಸ್ಕಾರ ತನಗೆ ಕೊಟ್ಟದ್ದನ್ನು ಹೇಳ್ತಾರೆ ಬೇಂದ್ರೆ. ಮೇಲೆ ಅಕ್ಕಿಯ ವರ್ಣನೆಯನ್ನು ಮಾಡಿ ತನಗೆ ಏನಾಯ್ತು ಅವಳ ಅಜ್ಜಿಯಿಂದ ಅಂತನ್ನೋದು. ಹುಲಿ ಹಾಲು ಕುಡಿಸಿದಳು. ನಮ್ಮ ಮನೆಗೆ ಹೇಳ್ತಾರೆ, ನಾವು ಹುಲಿ ಹಾಲು ಕುಡಿಸಿ ಬೆಳೆಸ್ಯಾರಮ್ಮ, ಅಷ್ಟು ಗಟ್ಟಿದ್ದೀನಿ ನಾನು ಅಂತಕೊಂಡೇಳಿ. ತಂತಿಯಲ್ಲಿ ನಡೆಸಿದಳು. ಈ ಡೊಂಬರಾಟದವ್ರು ತಂತಿ ಹೇಳ್ತಾರೆ, ಬ್ಯಾಲೆನ್ಸ್ಡ್ ಮೂಮೆಂಟ್. ಸೂಜಿಯ ಮೊನೆಯಲ್ಲಿ ನೆಲೆಸಿದಳು. ಸೂಜಿ ಮನೆ ಮೇಲೆ ನಿಲ್ಲೋದಂತ ಸಾಮಾನ್ಯನದು. ಅಂದರೆ ಎಲ್ಲ ಕಷ್ಟಗಳಿಗೂ ಸಹಿತ ನೀನು ಕುಗ್ಗದೆ ಹಿಗ್ಗದೆ ಇರಬೇಕು. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಾತು ಏನು ಅಂತಂದರೆ, ಕಷ್ಟಕ್ಕೆ ಮತ್ತು ಸುಖಕ್ಕೆ ನೀ ಹೆಂಗಿರಬೇಕು ಅಂತನ್ನೋ ಮಾತನ್ನು ಕೃಷ್ಣ ಅರ್ಜುನನಿಗೆ ಹೇಳಿದಂಥ ಮಾತು. ಇಲ್ಲೇ ಸ್ಥಿತಪ್ರಜ್ಞಸ್ಯ ಖಾ ಭಾಷಾ ಸಮಾಧಿಸ್ತಸ್ಯ ಕೇಶವಃ ಚಿತದಿಕ್ಕಿಂ ಪ್ರಭಾಷೇತ ಕಿಮಾಸೀತ್ ವಿಜಯಕುಂ ಭಗವಾನುವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಾಗತೋ ಮಮಾನ್